ಹೆಲೋ ಫ್ರೆಂಡ್ಸ್, ನೋಡಿ ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ಹಾಕ್ಕೊಂಡಿರುವಂತಹ ಬ್ಲೌಸ್ನ ಕಟ್ಟಿಂಗು ಸ್ಟಿಚಿಂಗು ಯಾವ ರೀತಿ ಮಾಡೋದು ಅಂತ ಪರ್ಫೆಕ್ಟಾಗಿ ನಾನು ಹೇಳ್ಕೊಡ್ತೀನಿ. ಇದು ಐವಿ ನೆಕ್ ಆಗಿರುತ್ತೆ ನೋಡಿ, ಫ್ರಂಟಲ್ಲಿ ಈ ರೀತಿ ಬರುತ್ತೆ. ಸೊ ಇದನ್ನು ಯಾವ ರೀತಿ ಕಟ್ ಮಾಡಬೇಕು, ಸ್ಟಿಚ್ ಮಾಡಬೇಕು ಅಂತ ಡೀಟೇಲ್ಡಾಗಿ ನೋಡೋಣ ಬನ್ನಿ. ತುಂಬಾ ಫಿನಿಶಿಂಗ್ ಚೆನ್ನಾಗಿರುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಯ್ ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋದಲ್ಲಿ ನಾನು ನೆಟ್ ಬ್ಲೌಸು ಅಂದರೆ ಐವಿ ನೆಕ್, ಆಲ್ಟರ್ನೇಟ್ ಅಂತಲೂ ಕರೀತಾರೆ, ಈ ಒಂದು ಬ್ಲೌಸ್ನ ಯಾವ ರೀತಿ ಕಟ್ ಮಾಡ್ಕೋಬೇಕು, ಸ್ಟಿಚ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ಕೊಡ್ತೀನಿ. ನೋಡಿ, ನನ್ನದೇ ಬ್ಲೌಸ್ ಮೆಜರ್ಮೆಂಟ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಬ್ಲೌಸ್ ಲೆಂತ್ ಬಂದು 14.5 ಇದೆ, ಚೆಸ್ಟ್ ಬಂದು 37 ಇದೆ, ಅಪ್ಪರ್ ಚೆಸ್ಟ್ 36 ಇದೆ, ಅಪೆಕ್ಸ್ ಪಾಯಿಂಟ್ 9.5 ಇದೆ, ಶೋಲ್ಡರ್ 15 ಇದೆ, ಸ್ಲೀವ್ ಲೂಸ್ ಬಂದು 10 ಇದೆ, 10.5, ಸ್ಲೀವ್ ಲೂಸ್ ಬಂದು 5 ಇದೆ, ಸ್ಲೀವ್ ಲೆಂತ್ ಬಂದು 10.5, ಆರ್ಮೋಲ್ ಇದೆ 16 ಇಂಚಸ್ಸು, ವೇಸ್ಟ್ ಬಂದಿದೆ 31 ಇಂಚಸ್ಸು. ಇದು ಬ್ಲೌಸ್ ಮೆಷರ್ಮೆಂಟ್ ಆಗಿರುತ್ತೆ. ಸೊ ಇದನ್ನು ಯಾವ ರೀತಿ ನಾವು ಪೇಪರ್ ಮೇಲೆ ಕಟ್ ಮಾಡ್ಕೊಳ್ಳೋಣ, ಮತ್ತು ಬಟ್ಟೆ ಮೇಲೆ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು, ಸ್ಟಿಚ್ ಮಾಡೋದು ಅಂತ ನಾನು ಡೀಟೇಲಾಗಿ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಸೊ ನಿಮ್ಗೆ ಯಾವುದೇ ರೀತಿ ಕಷ್ಟ ಆಗ್ದಿರಾ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾನು ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ತೀನಿ. ಸ್ಟ್ರೈಟ್ ಲೈನ್ನ ಹಾಕೊಳ್ಳೋದು ಉದ್ದೇಶ ಏನಪ್ಪ ಅಂದರೆ, ನಮಗೇನಾದರೂ ಮೆಜರ್ಮೆಂಟಲ್ಲಿ ವೇರಿಯೇಷನ್ ಬಂತು ಅಂದರೆ ನಾವಿಲ್ಲಿ ಎಕ್ಸ್ಟೆಂಡ್ ಮಾಡ್ಕೋಬೇಕಾದ್ರೆ ಆಪ್ಷನಲ್ಗಾಗಿ ನಾವಿಲ್ಲೊಂದು 1/2 ಇಂಚು ಸ್ಟ್ರೈಟಾಗಿ ಈ ರೀತಿ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ನೋಡಿ ಈ ರೀತಿ ನೀಟಾಗಿ ಮಾರ್ಕ್ನ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಶೋಲ್ಡರ್ ಸ್ಲೋಪ್ಗೋಸ್ಕರ 1/4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಶೋಲ್ಡರ್ ಸ್ಲೋಪ್ಗೆ. ಸೊ ನಿಮಗೆ ಶೋಲ್ಡರ್ ಅಷ್ಟೊಂದು ಸ್ಲೋಪ್ ಇಲ್ಲ ಅಂತಂದರೆ ನೀವು 1 ಇಂಚು ತೊಗೋಬೋದು, 1.5 ಇಂಚು. ತುಂಬಾ ಶೋಲ್ಡರ್ ಸ್ಲೋಪ್ ಇರುತ್ತೆ ಕೆಲವರಿಗೆ, ಅವರು ನೀವು 1.5 ಇಂಚು ಕೂಡ ತೊಗೋಬೋದು. ನಾನಿಲ್ಲಿ 1/4 ಇಂಚನ್ನ ತೊಗೊಳ್ತಾ ಇದ್ದೀನಿ. ಈಗ 1/4 ಇಂಚನ್ನ ತೊಗೊಂಡಿದ್ದಾದಮೇಲೆ ಫಸ್ಟ್ ನಾವು ಮಾರ್ಕ್ ಮಾಡ್ಕೋಬೇಕಾಗಿರೋದು ನೆಕ್ ಬಿಡ್ತು ಮತ್ತು ಶೋಲ್ಡರು. ನೆಕ್ ಬಿಡ್ತು ಮತ್ತು ಶೋಲ್ಡರ್ನ ಯಾವ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು ಅಂತ ನೋಡಿ. ನಂದು ಅಪ್ಪರ್ ಚೆಸ್ಟ್ ಬಂದು 36 ಇದೆ. 36ನ ಡಿವೈಡೆಡ್ ಬೈ 12 ಮಾಡಬೇಕಾಗತ್ತೆ. ನೋಡಿ, ಅಪ್ಪರ್ ಚೆಸ್ಟ್ ಎಷ್ಟಿದೆ, 36 ಡಿವೈಡೆಡ್ ಬೈ 12 ಮಾಡಿದ್ರೆ ಬರೋ ಆನ್ಸರ್ ನೀವು ನೆಕ್ ವಿಡ್ತ್ಗೆ ತಗೋಬೇಕಾಗುತ್ತೆ. ನೋಡಿ, ನೆಕ್ ವಿಡ್ತ್ ಬೇಕು ನನಗೆ 3 ಇಂಚಸ್ಸು. 3 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಫಸ್ಟು ಫುಲ್ ಶೋಲ್ಡರ್ ಮೆಜರ್ಮೆಂಟ್ ಎಷ್ಟಿದೆ, 15 ಇದೆ. ಅದರಲ್ಲಿ ನಾನು ಡಿವೈಡೆಡ್ ಬೈ 2 ಮಾಡಬೇಕಾಗುತ್ತೆ. 15ಅಲ್ಲಿ ಡಿವೈಡೆಡ್ ಬೈ 2 ಮಾಡಿಕೊಂಡ್ರೆ ನಮಗೆ ಎಷ್ಟು ಬರುತ್ತೆ, 7.5 ಬರುತ್ತೆ. 7.5 ಬರುತ್ತೆ. 7.5ಗೆ ಒಂದು ಮಾರ್ಕ್ನ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಆಯಿತಾ? ನೋಡಿ, ಈಗ ನಾನು ಇಲ್ಲಿ ನೆಕ್ ವಿಡ್ತ್ ತೊಗೊಂಡಿದ್ದೀನಿ 3 ಇಂಚಸ್ಸು. ಶೋಲ್ಡರ್ ಎಷ್ಟು ಉಳಿಯುತ್ತೆ ನಮಗೆ, 4.5 ಇಂಚಸ್ಸು ಉಳಿಯುತ್ತೆ. ಈಗ ಅದೇ 7.5ನ ಈ ಕೆಳಗಡೆ ಲೈನ್ಗೂ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಶೋಲ್ಡರ್ ಸ್ಲೋಪ್ಗೋಸ್ಕರ. ನೋಡಿ, ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ ಶೋಲ್ಡರ್ ಸ್ಲೋಪ್ಗೆ. ಈ ರೀತಿ ಲೈನ್ನ ಹಾಕೊಂಡಿದ್ದಾದಮೇಲೆ ಈಗ ನಾನು ಬ್ಲೌಸ್ ಲೆಂತ್ನ ತಗೊಳ್ತಾ ಇದ್ದೀನಿ. ಬ್ಲೌಸ್ ಲೆಂತ್ ಬಂದು ನೋಡಿ, ಈ ಎರಡು ಚೆಸ್ಟ್ ಲೈನು ಈ ಒಂದು ಶೋಲ್ಡರ್ ಲೈನಲ್ಲಿ ಮಿಡ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನೀವು ನೀಟಾಗಿ ಬ್ಲೌಸ್ ಲೆಂತ್ನ ತಗೋಬೇಕಾಗುತ್ತೆ. ಬ್ಲೌಸ್ ಲೆಂತ್ ಬಂದು ನನಗೆ 14.5 ಇಂಚು ರೆಡಿ ಬೇಕು. ಸೊ 14.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಏನು ಬಿಡ್ತಾ ಇಲ್ಲ. ಸ್ಟಿಚಿಂಗ್ ಮಾರ್ಜಿನ್ನ ನಾನು ಬಟ್ಟೆ ಮೇಲೇ ಬಿಡ್ತೀನಿ. ಸೊ ಇಲ್ಲಿ ಯಾವುದೇ ರೀತಿ ಸ್ಟಿಚಿಂಗ್ ಮಾರ್ಜಿನ್ನ ಬಿಡ್ತಾ ಇಲ್ಲ. ಎಕ್ಸ್ಟ್ರಾ ಇರೋ ನಮ್ಮ ಪೇಪರ್ನ ಕಟ್ ಮಾಡ್ಕೊಳ್ತೆ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ. ನಮ್ಮ ಲೆಂತ್ ಬ್ಲೌಸ್ ಎಷ್ಟು ಬೇಕು, 14.5ಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕೊಂಡೆ. ಈಗ ನಾವು ಮಾಡಬೇಕಾಗಿರೋದೇನು ಗೊತ್ತಾ, ವೇಸ್ಟ್ ಮೆಜರ್ಮೆಂಟು. ವೇಸ್ಟ್ ಬಂದು ನಂದು 31 ಇದೆ. ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ ನೋಡಿ, 31 ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ. ಇಲ್ಲ ನೀವು ಮೆಜರ್ಮೆಂಟ್ ಟೇಪಲ್ಲೇ ಫೋಲ್ಡ್ ಮಾಡ್ಕೊಂಡು ಮಾಡ್ತೀನಿ ಅಂದ್ರೂ ಮಾಡ್ಬೋದು. 31 ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ನೋಡಿ, ನಮಗೆ 7.75 ಬರುತ್ತೆ. 7.75ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ನಾನಿಲ್ಲಿ. ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳಿ. 31 ಡಿವೈಡೆಡ್ ಬೈ 4 ಮಾಡಿಕೊಂಡ್ರೆ ನಮಗೆ 7.75 ಬರುತ್ತೆ. 7.75ಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. 1 ಇಂಚು ಎಕ್ಸ್ಟ್ರಾ ಮಾರ್ಜಿನಿಗೆ ಅಂದರೆ ಡಾಟಿಗೋಸ್ಕರ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ಇಷ್ಟಾದಮೇಲೆ ಈಗ ನಾವು ಚೆಸ್ಟ್ನ ಮಾರ್ಕ್ ಮಾಡ್ಕೋಬೇಕು. ಚೆಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ನೋಡಿ, ನನ್ನ ಒಂದು ಫುಲ್ ಚೆಸ್ಟ್ ಬಂದು 37 ಇದೆ. 37ಗೆ ನಾನು ಲೂಸಿಂಗು 3 ಇಂಚಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ 3 ಇಂಚಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ನನಗೆ ಇಲ್ಲಿ ಪ್ಯಾಕ್ ನೆಕ್ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿ ನಾನು ಡೀಪ್ನ ಕೊಡ್ತಾ ಇಲ್ಲ. ಸೊ ಹಾಗಾಗಿ ನಾನು ಲೂಸಿಂಗು 3 ಇಂಚನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವೇನಾದರೂ ಡೀಪ್ ಕೊಡ್ತಿದ್ದೀನಿ ಅಂತ ಅನ್ನೋದಾದರೆ ನೀವು 2.5 ಇಂಚು ಇಲ್ಲ 2 ಇಂಚ್ ಮಾಡ್ಕೊಂಡ್ರು ಸಾಕು. ನಾನು ಇಲ್ಲಿ ಯಾವುದೇ ರೀತಿ ಲೂಸಿಂಗ್ನ ಕೊಡ್ತಾ ಇಲ್ಲ. ಹಾಗಾಗಿ ನಾನಿಲ್ಲಿ ಫುಲ್ ಕ್ಲೋಸ್ ನೆಕ್ ಆಗಿರೋದ್ರಿಂದ 3 ಇಂಚ್ನ ಲೂಸಿಂಗ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಟೋಟಲ್ ನಮಗೆ ಎಷ್ಟಾಗುತ್ತೆ, 40 ಆಗುತ್ತೆ. 40 ಡಿವೈಡೆಡ್ ಬೈ 4 ಮಾಡಿಕೊಂಡ್ರೆ ನಮಗೆ 10 ಇಂಚಸ್ ಬರುತ್ತೆ. 10 ಇಂಚಸ್ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 10 ಇಂಚಸ್ಸು ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ 1.5 ಇಂಚು. ಓಕೆನಾ? ಈಗ ನಾವು ಆರ್ಮೋಲ್ ಎಷ್ಟು ತಗೋಬೇಕು ಅನ್ನೋದು. ಓಕೆನಾ? ಆರ್ಮೋಲ್ ಎಷ್ಟು ತಗೋಬೇಕು ಅಂದರೆ ನೋಡಿ, ನಮ್ಮ ಒಂದು ಚೆಸ್ಟು ಅಪ್ಪರ್ ಚೆಸ್ಟ್ ಏನಿದೆಯೋ ನೋಡಿ, 36 ಡಿವೈಡೆಡ್ ಬೈ 6 ಮಾಡ್ಕೊಳ್ಳಿ. ಆನ್ಸರ್ ಎಷ್ಟು ಬಂತು, 6 ಬಂದಿದೆ. 6ಗೆ ನಾವು ಪ್ಲಸ್ 0.75ನ ಆ್ಯಡ್ ಮಾಡ್ಕೊಳ್ಳೋಣ. ಪ್ಲಸ್ ಮಾಡ್ಕೋಬೇಕು. ನೋಡಿ, 36 ಡಿವೈಡೆಡ್ ಬೈ 6 ಬಂತು. ಆನ್ಸರ್ 6 ಬಂತು. ಅದಕ್ಕೆ ಪ್ಲಸ್ 75 ಆ್ಯಡ್ ಮಾಡಿಕೊಂಡ್ರೆ ಎಷ್ಟು ಬರುತ್ತೆ ನಮಗೆ ನೋಡಿ, 6.75 ಬರುತ್ತೆ. 6.75ಗೆ ನಾನು ಇಲ್ಲಿ ಮಾರ್ಕ್ನ ಮಾಡ್ಕೊಳ್ತೀನಿ. ನೋಡಿ, 6.75ಗೆ
ಒಂದು ಮಾರ್ಕಿಂಗ್ನ ಮಾಡ್ಕೋಬೇಕಾಗತ್ತೆ. ಈ ರೀತಿ 6.75ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ನಾನು. ಇಲ್ಲೂ ನೋಡಿ, ಇಲ್ಲೂ ಕೂಡ 7.5ಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ. ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕೊಂಡಿದ್ದಾದಮೇಲೆ ನಾನು ನೋಡಿ ಇಲ್ಲಿಂದ 1/2 ಇಂಚು ಈ ಕಡೆ ತೊಗೊಳ್ತೀನಿ. ಯಾಕಂದರೆ ನಮ್ಗೆ ಇಲ್ಲಿ ಯಾವುದೇ ರೀತಿ ರಿಂಕಲ್ ಬರಬಾರ್ದು ಅಂದರೆ 1/2 ಇಂಚು ಈ ಥರ ಕ್ರಾಸ್ ಆಗಿ ಹಾಕ್ಕೋಬೇಕಾಗತ್ತೆ. ಈ ರೀತಿ ಹಾಕ್ಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ ನಾನು. ಈಗ ಮಿಡ್ಲ್ ಪಾಯಿಂಟು ಚೆಕ್ ಮಾಡ್ಕೊಳ್ಳೋಣ. ಈ ರೀತಿ ನೋಡಿ 6.75 ಮಿಡ್ಲಿಗೆ ಒಂದು ಫೋಲ್ಡ್ ಮಾಡಿ ಒಂದು ಡಾಟ್ನ ಕ್ರಿಯೇಟ್ ಮಾಡ್ಕೊಂಡು ಈಗ ಇಲ್ಲಿಂದ ನಾನು ಇಲ್ಲಿಗೆ ಈ ಕರ್ವ್ ಸ್ಕೇಲ್ನ ತೊಗೊಂಡು ಶೇಪ್ನ ಕೊಡ್ತೀನಿ. ಈ ರೀತಿ ಶೇಪ್ನ ಕೊಡೋಣ. ನೋಡಿ ಇಲ್ಲೆಷ್ಟಿದೆ ಚೆಸ್ಟು ಅಂತ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನು. ಈಗ ನಾನು ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸ್ತಾ ಒಂದು ಲೈನ್ನ ಹಾಕೊಳ್ತೀನಿ. ಈ ರೀತಿ ಚೆಸ್ಟ್ ಲೈನು ವೇಸ್ಟ್ ಲೈನ್ ಸೇರಿಸಿ ಒಂದು ಮಾರ್ಕ್ನ ಮಾಡ್ಕೊಂಡ್ಮೇಲೆ ಈಗ ನಾನು ಚೆಕ್ ಮಾಡ್ಕೊಳ್ತೀನಿ ಆರ್ಮೋಲ್ ನಂದು ಕರೆಕ್ಟಾಗಿ ಬರ್ತಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಎಷ್ಟು ಬೇಕು ನನಗೆ ಆರ್ಮೋಲು 8.5 ಬರ್ತಿದೆ. ನನಗೆ ಬೇಕಾಗಿರೋದು 8. ನಂದು ಆರ್ಮೋಲ್ ಬಂದು 16 ಇದೆಯಲ್ಲ ನೋಡಿ, ಆರ್ಮೋಲ್ ಬಂದು ನಂದು 16 ಇರೋದ್ರಿಂದ ನಾನು 8 ಬರಬೇಕಾಗುತ್ತೆ. ಇಲ್ಲಿ 8.5 ಬರ್ತಿದೆ. ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ 8.5 ಬರ್ತಿದೆ. ಸೊ ನನಗೆ 1/2 ಇಂಚು ಲೂಸ್ ಹಾಗೇನೆ ಇರಲಿ ಅಂತ ನಾನು ಬಿಟ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ನಿಮಗೆ ಇನ್ನೂ ಟೈಟ್ ಆಗಬೇಕು ಅಂದರೆ ನೀವು ಇಲ್ಲೊಂದು 1/4 ಇಂಚಷ್ಟು ಮೇಲೆ ತಗೊಳ್ಳಿ. ಗೊತ್ತಾಯ್ತಲ್ಲ, ಇಲ್ಲಿ ಒಂದು 1/4 ಇಂಚಷ್ಟು ಮೇಲೆ ತಗೊಂಡು ನೀವು ಈ ಶೇಪ್ ಸ್ಕೇಲ್ ಏನಿದೆಯೋ ಈ ರೀತಿ ಮಾರ್ಕ್ನ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ 8 ಇಂಚಸ್ ಬರುತ್ತೆ. ನೋಡಿ ನೋಡಿ 8.25 ಬರ್ತಿದೆ. 1/4 ಇಂಚು ಇದ್ರೆ ಪರವಾಗಿಲ್ಲ. ನಾನಿಲ್ಲಿ 1/2 ಇಂಚ್ ಲೂಸಿಂಗ್ ಇಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ಪ್ಯಾಕ್ ನೆಕ್ ಆಗಿರೋದ್ರಿಂದ ತುಂಬ ಟೈಟಾಗಿ ಹಾಕೊಂಡ್ರು ನಮಗೆ ಕೈ ಆಡ್ಸೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಇಲ್ಲಿ 1/2 ಇಂಚ್ ಇಟ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ 8 ಇಂಚೇ ಬೇಕು ಅಂದರೆ ನೀವು ಇಲ್ಲಿಗೆ ಮಾರ್ಕ್ನ ಮಾಡ್ಕೊಳ್ಳಿ. ಓಕೆನಾ, ಇದು ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಈಗ ನೋಡಿ ಇಲ್ಲಿ ನಾನು ನೆಕ್ಗಂತ 1/2 ಇಂಚ್ ಡೌನಿಂಗ್ ತೊಗೊಳ್ತಾ ಇದ್ದೀನಿ, ಇಲ್ಲ 3/4 ಇಂಚು ಡೌನಿಂಗ್ನ ತೊಗೊಳ್ತಾ ಇದ್ದೀನಿ. ಇಲ್ಲಿಂದ 3/4 ಇಂಚ್ ಡೌನಿಂಗ್ನ ತೊಗೊಂಡು ಇಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಕಾಣಿಸ್ತಿದೆ ಅಂದ್ಕೊಳ್ತೀನಿ. ನೋಡಿ ಇಲ್ಲಿ ಒಂದು ಶೇಪ್ನ ಕೊಡ್ತೀನಿ, ರೌಂಡ್ ಶೇಪ್ನ. ನೋಡಿ ಈ ರೀತಿ ನೆಕ್ ಶೇಪ್ನ ಕೊಡ್ತಿದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಡೀಪ್ ಅನ್ನೋದು ಇಡ್ತಾ ಇಲ್ಲ. ಸೊ ಹಾಗಾಗಿ ಇದು ಕ್ಲೋಸಿಂಗ್ ಇರುತ್ತೆ. ಈಗ ನಾನು ಡಾಟ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಡಾಟಿಗೆ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ನೋಡಿ ಮಿಡ್ಲಿಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ? 4.5 ಬರುತ್ತೆ. ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಡಾಟ್ ಲೆಂತು 5.5 ನಮಗೆ ರೆಡಿ ಆವಾಗ 5 ಬರುತ್ತೆ. ಸ್ವಲ್ಪ ಈ ಪ್ಯಾಕ್ ನೆಕ್ ಆಗಿರೋದ್ರಿಂದ ನೀವು ಡಾಟ್ ಸ್ವಲ್ಪ ಲೆಂತ್ ಆಗಿ ಇಟ್ಕೊಂಡ್ರೆ ನಿಮಗೆ ಬ್ಲೌಸ್ ಅನ್ನೋದು ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಸೊ ನೀವು ಡೀಪ್ ನೆಕ್ ಆದರೆ ಡಾಟ್ ಲೆಂತ್ನ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ. ಇದು ಪ್ಯಾಕ್ ಆಗಿರೋದ್ರಿಂದ, ಕ್ಲೋಸ್ ನೆಕ್ ಆಗಿರೋದ್ರಿಂದ ಇಲ್ಲಿ ನೀವು ಯಾವುದೇ ರೀತಿ ಡಾಟ್ ಲೆಂತ್ನ ನೀವು ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೆ ನಿಮಗೆ ಬ್ಲೌಸು ಫಿನಿಶಿಂಗ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಬ್ಯಾಕ್ ಸೈಡಲ್ಲಿ. ಈ ರೀತಿ ನೋಡಿ 1/2 ಇಂಚ್ಗೆ ನೀಟಾಗಿ ಈ ರೀತಿ ಮಾರ್ಕ್ನ ಮಾಡ್ಕೊಳ್ತೀನಿ. ಇಷ್ಟು ಬ್ಯಾಕ್ ಪಾರ್ಟ್ ಮಾರ್ಕಿಂಗು. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ರಿಪ್ಲೈನ ಕೊಡ್ತೀನಿ. ಸೊ ಈ ಮಾರ್ಕಿಂಗ್ ಪ್ರಕಾರ ನಾನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಇಲ್ಲಿ ಯಾವುದೇ ರೀತಿ ಸ್ಟಿಚಿಂಗಿಗೆ ಇಲ್ಲಿ ಮತ್ತು ಇಲ್ಲಿ ಮಾರ್ಜಿನ ಬಿಟ್ಟಿಲ್ಲ. ಸೊ ಮಾರ್ಜಿನ ನಾನು ಲೈನಿಂಗಲ್ಲೇ ಡೈರೆಕ್ಟಾಗಿ ಬಿಡ್ತೀನಿ. ನೋಡಿ ನಾನಿಲ್ಲಿ ಕೆಳಗಡೆ ಮಾರ್ಕಿಂಗ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನನಗೆ ಒಂದು 1/4 ಇಂಚ್ ಇಲ್ಲ 1/2 ಇಂಚ್ ಲೂಸಿಂಗ್ ಬೇಕು ಅಂತ ನಾನು ಬಿಡ್ತಿದ್ದೀನಿ. ಸೊ ಎಕ್ಸೈಟ್ ನಿಮಗೆ 8 ಬೇಕು ಅಂದರೆ ನೀವು ಸ್ವಲ್ಪ ಮೇಲಕ್ಕೆ ಮಾರ್ಕ್ನ ಮಾಡ್ಕೋಬೋದು. ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನೆಕ್ ಕಟ್ ಮಾಡ್ಕೊಳ್ತಾ ಇಲ್ಲ. ಓಕೆನಾ. ಸೊ ಇಷ್ಟು ಬ್ಯಾಕ್ ಪಾರ್ಟು ಮಾರ್ಕಿಂಗು. ಫ್ರಂಟ್ ಪಾರ್ಟ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ ಈಗ ಫ್ರಂಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟ್ನ ಸೈಡಿಗೆ ಇಟ್ಕೊಂಡು ಈಗ ಫ್ರಂಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಫ್ರಂಟ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲೊಂದು 4 ಇಂಚಷ್ಟು ಮೇಲೆ ಪೇಪರ್ನ ಬಿಟ್ಟು ಮಾರ್ಕ್ನ ಮಾಡ್ಕೊಳ್ತೀನಿ. ಯಾಕಂದರೆ ಇದು ಆಲ್ಟರ್ನೇಟ್ ಬ್ಲೌಸ್ ಆಗಿರೋದ್ರಿಂದ ನಮ್ಮ ಮೇಲಕ್ಕೆ ಆಲ್ಟರ್ನೇಟ್ ನೆಕ್ಗೆ ಕಟ್ ಮಾಡ್ಕೊಳ್ಳೋಕೆ ಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲೊಂದು ಸ್ಟ್ರೈಟ್ ಲೈನ್ನ ಹಾಕೊಳ್ತಾ ಇದ್ದೀನಿ. ಸೊ ಇಷ್ಟು ಸ್ಟ್ರೈಟ್ ಲೈನ್ನ ಹಾಕೊಂಡಿದ್ದಾದಮೇಲೆ ಫಸ್ಟು ನಮಗೆ ಶೋಲ್ಡರ್ನ ಮಾರ್ಕ್ ಮಾಡ್ಕೊಳ್ಳೋಣ. ಫುಲ್ ಶೋಲ್ಡರ್ ಬಂದು ನಮಗೆ 7.5 ಇಂಚು. 7.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಶೋಲ್ಡರ್ ಸ್ಲೋಪ್ ಬಂದು ನಾನೊಂದು 1/4 ಇಂಚಷ್ಟು ಕಡಿಮೆ ಮಾಡ್ತೀನಿ. 1/4 ಇಂಚಷ್ಟು ಕಡಿಮೆ ಮಾಡಿ 1 ಇಂಚ್ಗೆ ತಗೊಳ್ತಾ ಇದ್ದೀನಿ. ಶೋಲ್ಡರ್ ಸ್ಲೋಪು 1 ಇಂಚ್ಗೆ ಫ್ರಂಟಲ್ಲಿ. ಓಕೆನಾ. 1 ಇಂಚ್ಗೆ ತಗೊಂಡು ಇಲ್ಲಿ ಬಂದು ನೋಡಿ ಫ್ರಂಟಲ್ಲಿ ಎಷ್ಟಿದೆ ನಮಗೆ ನೆಕ್ಕು, ಬ್ಯಾಕಲ್ಲಿ ನೆಕ್ ವಿಡ್ತ್ ಎಷ್ಟಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. 3 ಇಂಚಸ್ ಇದೆ ನೋಡಿ, 3 ಇಂಚಸ್ ಇದೆ. ನಾವಿಲ್ಲಿ ಶೋಲ್ಡರ್ನ ಮೈನಸ್ ಮಾಡ್ತೀವಿ, ಅದ್ರ ಕಡೆ ಕೂಡ ಗಮನ ಇರಬೇಕಾಗತ್ತೆ. ಶೋಲ್ಡರ್ನ ಮೈನಸ್ ಮಾಡ್ತೀನಿ. ನಾನಿಲ್ಲಿ ಶೋಲ್ಡರ್ ಮೈನಸ್ ಮಾಡ್ತಾ ಇದ್ದೀನಿ 1.5 ಇಂಚು. ನೋಡಿ 1.5 ಇಂಚು ಶೋಲ್ಡರ್ನ ಮೈನಸ್ ಮಾಡ್ತೀನಿ.
ಇಲ್ಲಿ 3 ಇಂಚಸ್ಗೆ ಒಂದು ಡಾಟ್ ಹಾಕೊಂಡು ಫಸ್ಟು ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಬ್ಯಾಕ್ ಪಾರ್ಟ್ ಏನಿದೆಯೋ ಆ ರೀತಿ ಮಾರ್ಕ್ನ ಮಾಡಿದಾದ್ಮೇಲೆ ನಿಮಗೆ ಶೋಲ್ಡರ್ನ ನಾನು ಮೈನಸ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿಂದ ನಾನು ತೊಗೊಂಡಿದ್ದು ಬ್ಯಾಕಲ್ಲಿ ಎಷ್ಟು ತೊಗೊಂಡಿದ್ದೆ ಆರ್ಮೋಲ್ ಡೌನಿಂಗು ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ 6.75. ನಾನಿಲ್ಲಿ 7.25 ಫ್ರಂಟಲ್ಲಿ ಒಂದು ½ ಇಂಚು ಜಾಸ್ತಿ ಮಾಡಿ 7.25 ತೊಗೊಳ್ತೀನಿ. 7.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಬ್ಯಾಕ್ಗಿಂತೂ ಫ್ರಂಟಲ್ಲಿ ಆರ್ಮೋಲು ನಾನು 7.25 ಇಂಚಷ್ಟು ½ ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಸೊ ಇಲ್ಲೂ ಕೂಡ 7.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಓಕೆನಾ, 7.5 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ½ ಇಂಚ್ ಈ ಕಡೆ ಒಳಗಡೆ ತೊಗೊಂಡಿದ್ದಲ್ಲ, ½ ಇಂಚ್ ಒಳಗಡೆ ತೊಗೊಂಡು ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕ್ಕೊಂಡಿದ್ದಾದಮೇಲೆ ಈಗ ನಾವು ಶೋಲ್ಡರ್ನ ಮೈನಸ್ ಮಾಡ್ತೀನಿ. ನೋಡಿ 1.5 ಇಂಚ್ ನಾನು ಶೋಲ್ಡರ್ನ ಮೈನಸ್ ಮಾಡ್ತೀನಿ. ಇಲ್ಲೂ ಕೂಡ ಸೇಮ್ 1.5 ಇಂಚು ಶೋಲ್ಡರ್ನ ಮೈನಸ್ ಮಾಡ್ಕೊಳ್ತೀನಿ. ಸೊ ಈಗ ಈ ಪಾಯಿಂಟ್ ಸೇರಿಸಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಇಷ್ಟು ಲೈನ್ ಹಾಕ್ಕೊಂಡಿದ್ದಾದಮೇಲೆ ಇದರಲ್ಲಿ ಶೋಲ್ಡರ್ ಎಷ್ಟಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಶೋಲ್ಡರಲ್ಲಿ ನೀವು ಯಾವುದೇ ರೀತಿ ಚೇಂಜಸ್ ಮಾಡಬಾರ್ದು. ಬ್ಯಾಕ್ ಪಾರ್ಟಲ್ಲಿ ಶೋಲ್ಡರ್ ಏನಿದೆಯೋ ಫ್ರಂಟ್ ಪಾರ್ಟಲ್ಲೂ ಸೇಮ್ ನೀವು ಶೋಲ್ಡರ್ನ ತಗೋಬೇಕಾಗುತ್ತೆ. ಶೋಲ್ಡರಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಮಾಡಬಾರ್ದು ನೀವು. ಓಕೆನಾ, ಶೋಲ್ಡರ್ ಎಷ್ಟಿದೆ 4.25 ಇದೆ. ಸೊ ಇಲ್ಲಿ 4.25 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ನೆಕ್ ಬಿಡ್ತು ನೋಡಿ ನಮಗೆ ಎಷ್ಟು ಬಂತು, ಇಲ್ಲಿ 1.25 ಇಂಚಷ್ಟು ನೆಕ್ ಬಿಡ್ತು ಬರ್ತಿದೆ ನಮಗೆ. ಓಕೆನಾ, 1.25 ಇಂಚು ನೆಕ್ ಬಿಡ್ತು ತಗೊಂಡು ಉಳಿದಿದ್ದೆ ನಾನು ಶೋಲ್ಡರ್ಗೆ ತೊಗೊಂಡಿದ್ದೀನಿ. ನೋಡಿ ಇಲ್ಲಿಂದ 1 ಇಂಚು, ಇಲ್ಲಿಂದ ಕರೆಕ್ಟಾಗಿ 4.25 ಇಂಚು ಈ ರೀತಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಗೊತ್ತಾಯ್ತಲ್ಲ, ಈ ರೀತಿ ಮಾರ್ಕ್ನ ಮಾಡಿಕೊಂಡು ಈಗ ನಾವು ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡ್ಕೋಬೇಕಾಗಿರುತ್ತೆ. ನೋಡಿ ಇಲ್ಲಿಂದ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ನಾನು. ಈ ರೀತಿ ಇಲ್ಲಿಂದ ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ ಅಫೆಕ್ಸ್ ಪಾಯಿಂಟ್ ಎಷ್ಟು ಬೇಕು ನನಗೆ, ನನ್ನ ಒಂದು ಬ್ಲೌಸ್ ಮೆಜರ್ಮೆಂಟಲ್ಲಿ ಅಫೆಕ್ಸ್ ಪಾಯಿಂಟ್ ಬಂದು 9.5 ಇದೆ. ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ನಾನಿಲ್ಲಿ ನೋಡಿ 10 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಅಫೆಕ್ಸ್ ಪಾಯಿಂಟ್. ಅಫೆಕ್ಸ್ ಪಾಯಿಂಟ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಇಲ್ಲಿ ಒಂದು ಲೈನ್ನ ಹಾಕ್ಕೊಳ್ತೀನಿ ಫಸ್ಟು. ಈ ರೀತಿ ನೋಡಿ ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ನಾವು 6.5 ಇಲ್ಲಿ ಮೈನಸ್ ಮಾಡೋದಲ್ಲ. ಸೊ 6.5 ಮೈನಸ್ ಮಾಡಿದ್ಮೇಲೆ ನೋಡಿ ನಮಗೆ ಶೋಲ್ಡರ್ ಅನ್ನೋದು 7.25 ತೊಗೊಂಡಿದ್ದೀನಿ. ಅದರಲ್ಲಿ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಈಸಿಯಾಗಿ ನಾವು ಬ್ಲೌಸ್ನ ಮಾರ್ಕ್ ಮಾಡ್ಕೋಬೋದು. ಈ ರೀತಿ ಮಿಡ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ ಚೆಸ್ಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ ನಮ್ದು ಎಷ್ಟು ಚೆಸ್ಟು 37 ಪ್ಲಸ್ 3 ಇಂಚಸ್ನ ಹ್ಯಾಡ್ ಮಾಡ್ಕೊಂಡಿದ್ವಲ್ಲ, 3 ಇಂಚಸ್ನ ಹ್ಯಾಡ್ ಮಾಡಿಕೊಂಡು 40 ಆಯಿತು. ಅದನ್ನು ಡಿವೈಡೆಡ್ ಬೈ 4 ಮಾಡಿಕೊಂಡ್ರೆ ನಮಗೆ 10 ಇಂಚಸ್ ಬರುತ್ತೆ. 10 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೋಡಿ 10 ಇಂಚಸ್ ಬರುತ್ತೆ. ನಾನು ½ ಇಂಚ್ ಇದಕ್ಕೆ ಸೇರಿಸ್ಕೊಂಡು 10.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿ ½ ಇಂಚಸ್ಸು ನಾನು ಸೇರಿಸ್ಕೊಳ್ತಾ ಇದ್ದೀನಿ. 10 ಇಂಚ್ಗೆ ½ ಇಂಚಸ್ ಸೇರಿಸ್ಕೊಂಡು 10.5 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲೂ ಕೂಡ 10.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಬಾಟಮಲ್ಲಿ. ಇಲ್ಲಿ 2 ಪಾಯಿಂಟ್ನ ಸೇರಿಸಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಚೆಸ್ಟ್ ಲೈನು ಮತ್ತು ಇಲ್ಲಿ ಬಾಟಮ್ಗೂ ಇಷ್ಟು ಒಂದು ಲೈನ್ನ ಹಾಕ್ಕೊಂಡೆ. ಈಗ ಸ್ಟ್ರೈಟ್ ಲೈನ್ ಹಾಕಿದಾದ್ಮೇಲೆ ಈಗ ನಾವು ಅಫೆಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ. ಸೊ ಅಫೆಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಬಸ್ಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಅಂಡರ್ ಬಸ್ಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೋಬೇಕಂದ್ರೆ ನಾವೇನು ಮಾಡಬೇಕಂದ್ರೆ ಈಗ ನಾವು ಹಿಂಗೆ ಇದು ಚೆಸ್ಟ್ ಡಿವೈಡೆಡ್ ಬೈ 12 ಮಾಡ್ಕೊಂಡ್ರೆ ನಾವು ನೆಕ್ ಬಿಡ್ತು ಹೆಂಗೆ ನಾವು ಫೈಂಡ್ ಔಟ್ ಮಾಡ್ಕೊಂಡು 3 ಇಂಚಸ್ಸು ಸೇಮ್ 3 ಇಂಚಸ್ನ ನಾವಿಲ್ಲಿ ಮಾರ್ಕ್ ಮಾಡಿಕೊಂಡು ಅಂಡರ್ ಬಸ್ಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ 3 ಇಂಚಸ್ಗೆ. ಓಕೆನಾ, ಇಷ್ಟಾದಮೇಲೆ ನೆಕ್ಸ್ಟು ಇಲ್ಲಿ ವೇಸ್ಟ್ಗಂತ ವೇಸ್ಟ್ ಇದಕ್ಕೆ ನಾವು ಈಗ ಕ್ರಾಸ್ ಮಾಮೂಲಿ ಡಾಟ್ ಬ್ಲೌಸಲ್ಲಿ ನಾವೇನು ಮಾಡ್ತೀವಿ ಶೇಪ್ ಬೆಲ್ಟಿಗೋಸ್ಕರ ಮಾರ್ಕ್ ಮಾಡ್ಕೊಳ್ತೀವಲ್ಲ, ಸೇಮ್ ಅದೇ ರೀತಿ ಶೇಪ್ ಬೆಲ್ಟ್ಗೆ ವೇಸ್ಟ್ ನಾವು ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಇಲ್ಲಿಂದ 2.5 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಆಗ ನಮಗೆ ಎಷ್ಟು ಬಾಯಿತು ಟೋಟಲ್ ನಮಗೆ ಬ್ಲೌಸ್ ಲೆಂತ್ ಬಂದು ರೆಡಿ ಅನ್ನೋದೇ 15.5 ಇಂಚು ಬರುತ್ತೆ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಇಲ್ಲಿಗೆ ನಮಗೆ ಬ್ಲೌಸ್ ಲೆಂತ್ ಟೋಟಲ್ ಲೆಂತು ಇಲ್ಲಿಗೆ ಬರುತ್ತೆ. ಇದು ಎಕ್ಸ್ಟ್ರಾ ಮಾರ್ಜಿನ್ನು ನಾವು ಸ್ಟಿಚಿಂಗ್ ಮಾರ್ಜಿನ್ ಹ್ಯಾಡ್ ಮಾಡ್ದಲ್ಲೇ ನಮಗೆ ಇಷ್ಟು ಫ್ರಂಟ್ ಅನ್ನೋದು ಬರುತ್ತೆ. ನೋಡಿ ಇದು ಅಷ್ಟೇ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ಇಲ್ಲೂ ಕೂಡ. ಇಷ್ಟಾದಮೇಲೆ ಈಗ ನಾನು ಡಾಟ್ ಈ ಒಂದು ಪ್ರಿನ್ಸಸ್ ಕಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ಇದು ಪ್ರಿನ್ಸಸ್ ಕಟ್ ಬ್ಲೌಸ್ ಆಗಿರುತ್ತೆ. ನಾನು ಕಪ್ಸ್ನು ಕೂಡ ಅಟ್ಯಾಚ್ ಮಾಡ್ತೀನಿ. ಇಷ್ಟು 3 ಡಾಟ್ನ ನಾವು ಮಾರ್ಕ್, ಇದು ಅಫೆಕ್ಸ್ ಪಾಯಿಂಟು, ಇದು ಅಂಡರ್ ಬ್ರಷ್ ಪಾಯಿಂಟು, ಇದು ವೇಸ್ಟ್ ಪಾಯಿಂಟು, ಈ 3 ಪಾಯಿಂಟ್ನ ನಾವು ಈ ರೀತಿ ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಇಷ್ಟ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇದರಲ್ಲಿ ಚೇಂಜಸ್ ಬರುತ್ತಾ, ನಮಗೆ ಚೆಸ್ಟ್ ಹೆವಿ ಇದೆ ಇದರಲ್ಲಿ ಚೇಂಜಸ್ ಬರುತ್ತಾ ಅಂದರೆ ಖಂಡಿತ ಬರುತ್ತೆ. ನೋಡಿ ಈ ಒಂದು ಅಫೆಕ್ಸ್ ಪಾಯಿಂಟಲ್ಲಿ ಯಾವುದೇ ರೀತಿ ಚೇಂಜಸ್ ಬರಲ್ಲ, ಅಂಡರ್ ಬಸ್ಟ್ ಪಾಯಿಂಟಲ್ಲೂ ಯಾವುದೇ ರೀತಿ ಚೇಂಜಸ್ ಬರಲ್ಲ. ನಿಮಗೆ ಇಲ್ಲಿ ಬರುತ್ತೆ. ನಿಮಗೆ ಹೆವಿ ಚೆಸ್ಟ್ ಇದ್ದರೆ ನೀವು ಇಲ್ಲಿಂದ ಇನ್ನು ಡೌನ್ ಮಾಡ್ಕೋಬೋದು. ಈಗ ನಾವು ಹೆಂಗೆ ಡಾಟ್ ಬ್ಲೌಸಲ್ಲಿ 3/4 ಇಂಚು 1 ಇಂಚ್ವರೆಗೂ ಡೌನ್ ಮಾಡ್ಕೊಳ್ತೀವಿ. ಕಡಿಮೆ ಚೆಸ್ಟ್ ಇದ್ದರೆ 1/2 ಇಂಚು, ಇಲ್ಲ ಅದಕ್ಕಿಂತ ಸ್ವಲ್ಪ ನಾರ್ಮಲ್ ಇದ್ದರೆ 3/4 ಇಂಚು, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ದರೆ 1 ಇಂಚು, ಈ ರೀತಿ ನಾವು ಯಾವ ರೀತಿ ಇಳಿಸ್ಕೊಂಡು ಹೋಗ್ತೀವೋ ಆ ರೀತಿ ನೀವು ಈ ಪಾಯಿಂಟ್ನ ಡೌನ್ ಮಾಡ್ಕೊಂಡೋದ್ರೆ ನಿಮಗೆ ಚೆಸ್ಟ್ಗೆ ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ. ಓಕೆನಾ, ಇಷ್ಟಾದಮೇಲೆ ಈಗ ನಾವು ಅಫೆಕ್ಸ್ ಪಾಯಿಂಟ್ಗೆ ಅಫೆಕ್ಸ್ ಟು ಅಫೆಕ್ಸ್ ಎಷ್ಟಿದೆ ಅಂತ, ಚೆಸ್ಟ್ ಹತ್ರ ಅಫೆಕ್ಸ್ ಟು ಅಫೆಕ್ಸು ಎಷ್ಟು ಬರುತ್ತೆ ಅಂತ ಇದನ್ನ ನೀವು ಕ್ಯಾಲ್ಕುಲೇಟರ್ ಪ್ರಕಾರನೂ ಮಾಡ್ಬೋದು. ಯಾವ ರೀತಿ ಅಂದರೆ ನೋಡಿ 37 ಡಿವೈಡೆಡ್ ಬೈ 10 ಮಾಡ್ಕೊಳ್ಳಿ.
ಅದಕ್ಕೆ ನಿಮ್ಗೆ ಎಷ್ಟು ಬರುತ್ತೆ ಚೆಕ್ ಮಾಡ್ಕೊಳ್ಳಿ. ಈಗ ನೋಡಿ ನಿಮಗೆ 37 ಡಿವೈಡೆಡ್ ಬೈ 10 ಮಾಡಿಕೊಂಡ್ರೆ ನೋಡಿ ನಮ್ಗೆ ಎಷ್ಟು ಬರುತ್ತೆ 3.75 ಬರುತ್ತೆ. 3.75ಗೆ ಅಪೆಕ್ಸಲ್ಲಿ ನಾವು ಮಾರ್ಕ್ನ ಮಾಡ್ಕೊಳ್ಳೋಣ. ಅಂದರೆ 3/4 ಬರುತ್ತೆ. 3/4ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ವೇಸ್ಟ್ ಲೈನ್ ಮೇಲೆ ಕೂಡ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಈ ರೀತಿ. ಓಕೆನಾ? ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ. ಇಷ್ಟು ಸ್ಟ್ರೈಟ್ ಲೈನ್ನ ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ನಾನಿಲ್ಲಿ ಈ ಒಂದು ನೆಕ್ನ ಇದೆಲ್ಲ ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ ಮಾಡ್ಕೊಳ್ತೀನಿ. ಇಷ್ಟಾದ್ಮೇಲೆ ನೋಡಿ ಈಗ ವೇಸ್ಟ್ ಮಾರ್ಕ್ ಮಾಡ್ಕೊಳ್ಳೋಣ. ಎಷ್ಟಿದೆ ವೇಸ್ಟು? 31 ಇದೆ. 31 ಡಿವೈಡೆಡ್ ಬೈ 4 ಮಾಡಿಕೊಂಡ್ರೆ ನಮಗೆ 7/4 ಬರುತ್ತೆ. 7/4 ಇಲ್ಲೊಂದು ಮಾರ್ಕ್ನ ಮಾಡ್ಕೊಳ್ತೀನಿ ನೋಡಿ ಈ ರೀತಿ. ಇಲ್ಲಿ ಮಾರ್ಕ್ ಮಾಡ್ಕೊಂಡಾಗ ಇದೆಷ್ಟು ಉಳಿಯುತ್ತೆ ನಮಗೆ 2/4. ಈ 2/4ನ ನಾನು ಇಲ್ಲಿ ಡಾಟ್ಗೆ ಕನ್ವರ್ಟ್ ಮಾಡ್ಕೊಳ್ತೀನಿ. ಅಂದರೆ 2/4ನ ಡಾಟಿಗೆ ಕನ್ವರ್ಟ್ ಮಾಡಿದಾಗ ನೋಡಿ ನಾನು ಯೂಶಲಿ ಹೇಳ್ತಾ ಇರ್ತೀನಿ ಜಸ್ಟು ನೋಡಿ ಇಲ್ಲಿ 1.5ಗಿಂತ 1 ಪಾಯಿಂಟ್ ಕಡಿಮೆ. ಸಾರಿ 2/4 ಅಂದರೆ ನಮಗೆ ಎಷ್ಟು ಬರುತ್ತೆ ಫೋಲ್ಡ್ ಮಾಡಿಕೊಂಡ್ರೆ ನೋಡಿ 2/4 1.5ಗಿಂತ 1 ಪಾಯಿಂಟ್ ಕಡಿಮೆ ಈ ಕಡೆಗೆ, 1.5ಗಿಂತ 1 ಪಾಯಿಂಟ್ ಕಡಿಮೆ ಈ ಕಡೆಗೆ. ಈ ರೀತಿ ಮಾರ್ಕ್ನ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ ಈ ರೀತಿ. ಇಲ್ಲಾಂದರೆ ನಿಮಗೆ ಇಲ್ಲಿ ಸ್ಟ್ರೈಟಾಗಿ ಕೊಟ್ಕೊಳ್ಳಿ, ಇಲ್ಲಿ ಈ ಥರ ಶೇಪ್ನ ಕೊಟ್ಕೊಳ್ಳಿ. ನಾನಿಲ್ಲಿ ಸ್ಟ್ರೈಟಾಗಿ ಕೊಡ್ತಿದ್ದೀನಿ ನೋಡಿ ಈ ರೀತಿ. ಇಲ್ಲಿ ನಾವು ಶೇಪಲ್ಲಿ ಚೇಂಜಸ್ನ ಮಾಡ್ಕೊಳ್ಳೋಣ. ಈ ರೀತಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಈಗ ನಾವು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ ನಾವು ಈ ಒಂದು ಪ್ರಿನ್ಸಸ್ ಕಟ್ ಶೇಪ್ನ ಕೊಡಬೇಕಾಗತ್ತೆ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನೋಡಿ ನಾನು ಆಗಲೇ ನಿಮಗೆ ಇದು ಶೋಲ್ಡರ್ ಮೈನಸ್ ಮಾಡೋಕ್ಕೆ ಹೇಳಿದ್ನಲ್ಲ, ಶೋಲ್ಡರ್ ಮೈನಸ್ಸು ನಾನು ಇಲ್ಲಿಂದ ಮಾಡ್ತೀನಿ. ನೋಡಿ ಇಲ್ಲಿ ನಾವೇನು 1.5 ಇಂಚ್ ಮೈನಸ್ ಮಾಡಿದ್ವೋ ನೋಡಿ 1.5 ಇಂಚ್ ಮೈನಸ್ ಮಾಡಿದ್ವೋ ಇಲ್ಲಿ ಶೋಲ್ಡರಲ್ಲಿ ಈ ಯಾವುದೇ ರೀತಿ ನಾನಿಲ್ಲಿ ನೋಡಿ ಇಲ್ಲಿ ಶೋಲ್ಡರ್ ನಾನು ಫ್ರಂಟಲ್ಲಿ ತಗೋಬೇಕಾದ್ರೆ 1/4 ಇಂಚು ಮೈನಸ್ ಮಾಡಿ ತಗೊಳ್ತೀನಿ. ಓಕೆನಾ? ಫ್ರಂಟಲ್ಲಿ ಒಂದು 1/4 ಇಂಚಷ್ಟು ಮೈನಸ್ ಮಾಡಿ ಫಸ್ಟ್ಗೆ 1/4 ಇಂಚಷ್ಟು ಮೈನಸ್ ಮಾಡಿ ತಗೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ 1/4 ಇಂಚಷ್ಟು ಮೈನಸ್ ಮಾಡಿ ತಗೊಂಡಿದ್ದಾದಮೇಲೆ ನಾನು ಇಲ್ಲಿಂದ 1.5 ಇಂಚು ಶೋಲ್ಡರ್ನ ಮೈನಸ್ ಮಾಡ್ಕೊಳ್ತೀನಿ. ನೀವೇನಾದ್ರು ಡೀಪ್ ಕಡಿಮೆ ಆಗ್ತೀನಿ ಅಂದರೆ ನೀವಿನ್ನು ಕಡಿಮೆನೂ ಇಲ್ಲಿ ಮೈನಸ್ ಮಾಡ್ಕೋಬೋದು. ನಾನಿಲ್ಲಿ 1.5 ಇಂಚು ಮೈನಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದನೇ ನೋಡಿ ಇಲ್ಲಿಂದನೇ ನಾನು ಶೋಲ್ಡರ್ನ ಮಾರ್ಕ್ ಮಾಡ್ಕೊಳ್ತೀನಿ. ಇದನ್ನು ಮಾತ್ರ ನಾನು ಮೈನಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಇದಕ್ಕೆ ಕನೆಕ್ಷನ್ ಕೊಡ್ತೀನಿ ನೋಡಿ. 4.5ಗೆ ಒಂದು ಮಾರ್ಕ್ನ ಮಾಡಿಕೊಂಡ್ರೆ ಉಳಿದಿದ್ದು ಎಷ್ಟಿದೆ ನಮಗೆ 2/4 ಉಳಿದಿರುತ್ತೆ. ನೆಕ್ ಬಿಡ್ತಿಗೆ ಫ್ರಂಟಲ್ಲಿ 2/4ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟಾದಮೇಲೆ ಈಗ ನೋಡಿ ಈ ಒಂದು ಅಪೆಕ್ಸ್ ಪಾಯಿಂಟ್ನ ನಾವಿಲ್ಲಿ ಜಾಯಿನ್ ಮಾಡಬೇಕು. ಎಲ್ಲಿಗೆ ಜಾಯಿನ್ ಮಾಡಬೇಕು ಅಂತ ಸುಮಾರಷ್ಟು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ನೋಡಿ. ಇಲ್ಲಿಂದ ನಾವು ಎಷ್ಟು ತೊಗೊಂಡಿದ್ದೀವಿ 7/4 ಇದೆಯಲ್ಲ, 7/4 ಅಂದರೆ ಇಲ್ಲಿಂದ ಇಲ್ಲಿಗೆ ಮಿಡ್ಲ್ ಪಾಯಿಂಟಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಇದು ನಾವು ಮಿಡ್ಲ್ಗೆ ಏನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಇಲ್ಲಿಂದ ಇಲ್ಲಿ 7/4ಗೆ ಮಿಡ್ಲ್ ಪಾಯಿಂಟ್ ಇದೆಯಲ್ಲ, ಮಿಡ್ಲ್ ಪಾಯಿಂಟ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ ಈ ಮಿಡ್ಲ್ಗೂ ಕೂಡ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಒಂದು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿಂದ ನಾವು ಈ ಸ್ಟ್ರೈಟ್ ಲೈನ್ನ ಕೊಡೋಣ ಪ್ರಿನ್ಸಸ್ ಕಟ್ಗೆ. ಓಕೆನಾ? ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ ನಾನು. ಇಲ್ಲಿಂದ ಮಿಡ್ಲ್ ಪಾಯಿಂಟ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ ಇಲ್ಲಿ ಮಿಡ್ಲ್ ಪಾಯಿಂಟ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಮಾರ್ಕ್ನ ಮಾಡ್ಕೊಂಡ್ಮೇಲೆ ನಿಮಗೆ ಕರೆಕ್ಟಾಗಿ ಪ್ರಿನ್ಸಸ್ ಕಟ್ನ ಅಲ್ಲಿಗೆ ಮ್ಯಾಚ್ ಮಾಡಬೇಕಾಗುತ್ತೆ. ಈಗ ನಾವು ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ ನೋಡಿ ನಮಗಿಲ್ಲಿ 4/4 ಬರ್ತಿದೆ. ಸೊ 4/4 ಇಲ್ಲೂ ಕೂಡ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಈ ರೀತಿ ಮಾರ್ಕ್ನ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಕೊಡೋಣ. ಶೇಪ್ ಕೊಡಬೇಕಾಗುತ್ತೆ. ಆರ್ಮೋಲ್ಗೆ ಈ ರೀತಿ ನೀಟಾಗಿ ಶೇಪ್ನ ಡ್ರಾ ಮಾಡ್ಕೊಳ್ತೀನಿ. ಸೊ ಈ ರೀತಿ ಶೇಪ್ನ ಡ್ರಾ ಮಾಡಿದ್ದಾದಮೇಲೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಬಂತು 4/4. ಇಲ್ಲಿಂದ ಇಲ್ಲಿಗೆ 4/4 ಬರೋ ಥರ ಇಲ್ಲೂ ಕೂಡ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ. ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ ನಾನು. ನೋಡಿ ಇಲ್ಲಿಂದ ಇಲ್ಲಿ 4/4, ಇಲ್ಲೂ ಕೂಡ 4/4 ಬರೋ ಥರ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿಗೆ ಇದು 4/4 ಇದೆ, ಇದು 4/4 ಇದೆ. ಈಗ ನಾನು ನೋಡಿ ಇದರಲ್ಲಿ ಶೋಲ್ಡರಲ್ಲಿ ಮೈನಸ್ ಮಾಡ್ತಿಲ್ಲ. ಇಲ್ಲಿಂದ ನೀಟಾಗಿ ರೀತಿ ಶೇಪ್ನ ಕೊಡ್ತಿದ್ದೀನಿ. ಯಾಕಂದರೆ ಇದು ಕ್ಲೋಸ್ ನೆಕ್ ಆಗಿರೋದ್ರಿಂದ ಫ್ರಂಟಲ್ಲಿ ನಾನು ಡೀಪ್ನ ಕೊಡ್ತಿದ್ದೀನಿ ಬ್ರಾಡಾಗಿ. ಹಾಗಾಗಿ ನಾನು ಇಲ್ಲಿ ಯಾವುದೇ ರೀತಿ ಮೈನಸ್ನ ಮಾಡ್ತಿಲ್ಲ. ನೀವೇನಾದರೂ ಬೋಟ್ ನೆಕ್ಕಲ್ಲಿ ಕಟ್ ಮಾಡ್ತಾ ಇದ್ದೀನಿ ಅಂದರೆ ನೀವು ಫುಲ್ ಇಲ್ಲಿಂದನೇ ಕಟ್ ಮಾಡ್ಕೋಬೇಡಿ, ಇಲ್ಲಿ ಫುಲ್ ಶೋಲ್ಡರಲ್ಲಿ ಕಟ್ ಮಾಡಿಬಿಡಿ. ಇದು ನನಗೆ ಪ್ಯಾಕ್ ನೆಕ್ ಆಗಿರೋದ್ರಿಂದ ನಾನಿಲ್ಲಿ ಯಾವುದೇ ರೀತಿ ಶೋಲ್ಡರಲ್ಲಿ ಇಲ್ಲಿ ಮೈನಸ್ ಮಾಡ್ತೀನಿ, ಫ್ರಂಟಲ್ಲಿ ಇಲ್ಲಿ ಮೈನಸ್ಸು ಮಾಡ್ತಿಲ್ಲ. ಓಕೆನಾ? ಈ ರೀತಿ ಒಂದು ಲೈನ್ನ ಹಾಕ್ಕೋಬೇಕಾಗತ್ತೆ. ಶೇಪ್ನ ಪರ್ಫೆಕ್ಟಾಗಿ ಕೊಡಬೇಕು. ನೀವು ಆ ರೀತಿ ಶೇಪ್ನ ಕೊಟ್ಟರೆ ನಿಮಗೆ ನೀಟಾಗಿ ಬರೋದು. ಈಗ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ನಾವು. ಇಲ್ಲಿಂದ ನಮಗೆ ಕರೆಕ್ಟಾಗಿ ಆರ್ಮೋಲ್ ಬರುತ್ತಾ ಅಂತ ನೋಡಿ. 5.5 ಬರ್ತಾ ಇದೆ. 5.5ಇಂದ ಈ ಕಡೆಗೆ ಇಲ್ಲಿಂದ ಚೆಕ್ ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಬೇಕು 8.5 ನಾನು ಮಾರ್ಕ್ ಮಾಡ್ಕೊಂಡಿರೋದು. 8.5 ನನಗಿಲ್ಲಿ 1/2 ಇಂಚು ಎಕ್ಸ್ಟ್ರಾ ಬರ್ತಿದೆ. ಸೊ ನಾನು ಫ್ರಂಟಲ್ಲೂ ಅಷ್ಟೇ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇಲ್ಲೂ ಕೂಡ 1/2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನೋಡಿ. ಇಲ್ಲಿಂದ ನೀಟಾಗಿ ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ನೋಡಿ.
5.5 ಇಲ್ಲಿ ನೀಟಾಗಿ ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನಾನು ಇನ್ನು ಸ್ವಲ್ಪ ಡೌನ್ಗೆ ತಗೊಳ್ತಾ ಇದ್ದೀನಿ, 1/2 ಇಂಚ್ ಎಕ್ಸ್ಟ್ರಾ ಬರ್ತಿದೆಯಲ್ಲ, ಹಾಗಾಗಿ ನೀಟಾಗಿ ನಾವು ಸೆಟ್ ಮಾಡ್ಕೋಬೇಕಾಗುತ್ತೆ. ಒಂದೊಂದು ಪಾಯಿಂಟು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿ ಸೆಟ್ ಮಾಡಿಕೊಂಡು ನೋಡಿ, ಇಲ್ಲಿಂದ ನಾನು ಈ ಥರ ಡೌನ್ ತೊಗೊಳ್ತಾ ಇದ್ದೀನಿ. ಓಕೆನಾ, 1/2 ಇಂಚಷ್ಟು ಈ ರೀತಿ ಡೌನ್ನ ತೊಗೊಂಡು ಇಲ್ಲಿಂದ ಒಂದು ಸಲ ಚೆಕ್ ಮಾಡ್ಕೊಳ್ತೀನಿ ಕರೆಕ್ಟಾಗಿ ಬರುತ್ತಾ ಅಂತ. ನೋಡಿ 5.5 ಬರುತ್ತೆ. ಇಲ್ಲಿಂದ 5.5ಇಂದ ಕಂಟಿನ್ಯೂ ಮಾಡೋಣ. ನೋಡಿ ನಮಗೆ 1/2 ಇಂಚು, 1/4 ಇಂಚು ಎಕ್ಸ್ಟ್ರಾ ಬರ್ತಿದೆ. 1/4 ಇಂಚ್ ಎಕ್ಸ್ಟ್ರಾ ಇಲ್ಲಿ ನನಗೆ ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾವು ನೆಕ್ ಕಡೆ ಗಮನ ಕೊಡೋಣ. ನೆಕ್ ನೋಡಿ 2.75ಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೆಕ್ನ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ ನೆಕ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ 2.25 ಇಂಚು ಇಲ್ಲಿ ಬಂದಿದೆಯಲ್ಲ, 2.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಶೋಲ್ಡರ್ ಬಂದು ಕರೆಕ್ಟಾಗಿ 4.25 ಇರಬೇಕು. 4.25ಗೆ ಒಂದು ಮಾರ್ಕ್ ಮಾಡಿಕೊಂಡು ಉಳಿದಿದ್ದು 2.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ನೆಕ್ ಡೀಪ್ ಬಂದು ನಿಮ್ಮ ಒಂದು ಬ್ಲೌಸ್ ಮೆಜರ್ಮೆಂಟಲ್ಲಿ ನೀವು ಎಷ್ಟು ಇಡ್ತೀರೋ ಅಷ್ಟು ಇಟ್ಕೊಳ್ಳಿ. ನಾನು ನೋಡಿ ಇಲ್ಲಿ ನೆಕ್ ವಿಡ್ತ್ ಬಂದು ನೆಕ್ ಡೀಪ್ ಬಂದು 7.5 ತಗೊಳ್ತಾ ಇದ್ದೀನಿ. ಇಲ್ಲೂ 2.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ನಿಮ್ಮ ಒಂದು ಬ್ಲೌಸು ನೀವು ಡೀಪ್ ಜಾಸ್ತಿ ಹಾಕಿದ್ರೆ ಡೀಪ್ ಜಾಸ್ತಿ ತಗೊಳ್ಳಿ, ನೀವು ಕಡಿಮೆ ಹಾಕಿದ್ರೆ ಕಡಿಮೆ ತಗೊಳ್ಳಿ. ಈ ರೀತಿ ಒಂದು ಬಾಕ್ಸ್ನ ನಾನು ಕ್ರಿಯೇಟ್ ಮಾಡಿಕೊಂಡೆ. ಈಗ ಇಲ್ಲಿ ನೆಕ್ ಶೇಪ್ನ ನೀವು ಯಾವ ರೀತಿ ಬೇಕೋ ಆ ರೀತಿ ನೆಕ್ ಶೇಪ್ನ ಡ್ರಾ ಮಾಡ್ಕೋಬೋದು. ನನಗೆ ಇಲ್ಲಿ ಸ್ವಲ್ಪ ಜಾಸ್ತಿ ಬರ್ತಿದೆಯಲ್ಲ, ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ತೀನಿ. ನೋಡಿ 5.5 ನಾನಿಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಲ್ಲ, 10 ನಮಗೆ ರೆಡಿ. ನೋಡಿ ನಾನು ಇಲ್ಲಿಂದ ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇಲ್ಲಿಗೆ ನಾನು ಚೆಕ್ ಮಾಡ್ಕೊಳ್ತೀನಿ. 10 ಇಂಚಸ್ಸು ನನ್ನ ಚೆಸ್ಟ್ ಬಂದು ನೋಡಿ 8.75 ಬರ್ತಿದೆ. ನನಗೆ ಲೂಸಿಂಗ್ ಅಂತ ನಾನು 1/2 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಸೊ ಲೂಸಿಂಗ್ 1/2 ಇಂಚು ನನಗೆ ಬೇಕು, ಹಾಗಾಗಿ ನಾನಿಲ್ಲಿ ಲೂಸಿಂಗ್ನ ಇಟ್ಕೊಂಡಿದ್ದೀನಿ. ಸೊ ಇದರಲ್ಲಿ ನಾನು ಎಕ್ಸ್ಟ್ರಾ ಮಾರ್ಜಿನು ಇನ್ನೂ ಮಾಡಿಲ್ಲ, ಎಕ್ಸ್ಟ್ರಾ ಮಾರ್ಜಿನ ಇಲ್ಲಿ ಮಾಡ್ಕೊಳ್ತೀನಿ. ನೋಡಿ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿದ್ದೀನಲ್ಲ, 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನು ಇಲ್ಲೂ ಕೂಡ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ ನೀವು ಬೇಕಾದ್ರೆ 2 ಇಂಚು ಕೂಡ ಎಕ್ಸ್ಟ್ರಾ ಮಾರ್ಜಿನ್ ಇಟ್ಕೋಬೋದು. ನಾನಿಲ್ಲಿ ಜಸ್ಟ್ 1.5 ಇಂಚ್ ಇಟ್ಕೊಂಡಿದ್ದೀನಿ. ಈ ರೀತಿ ಮಾರ್ಕ್ನ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳಿ. ಈಗ ನೀವಿಲ್ಲಿ ಶೇಪ್ ಯಾವ ರೀತಿ ಕೊಡ್ತೀರಾ ಅನ್ನೋದು ನಿಮಗಿಷ್ಟ, ನಿಮ್ಮ ಇಷ್ಟ. ನೀವು ಇಲ್ಲಿ ಬೇಕಾದ್ರೆ ಸ್ವೀಟ್ ಆರ್ಟ್ ನೆಕ್ ಕೊಡ್ಬೋದು, ರೌಂಡ್ ನೆಕ್ಕು ಕೊಡ್ಬೋದು. ಸೊ ಸ್ವಲ್ಪ ಬ್ರಾಡಾಗಿ ಬಂದು ಈ ರೀತಿ ರೌಂಡಾಗಿ ಕೊಡ್ಬೋದು. ಸೊ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ನೆಕ್ ಶೇಪ್ನ ಡ್ರಾ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಇಲ್ಲಿ ಬ್ರಾಡಾಗಿ ಕೊಡ್ತೀನಿ. ನೋಡಿ ಇಲ್ಲಿಂದ ಒಂದು 3/4 ಇಂಚಷ್ಟು ಹೊರಗಡೆಗೆ ಒಂದು ಮಾರ್ಕ್ನ ಮಾಡಿಕೊಂಡೆ. ಈ ರೀತಿ ಮಾರ್ಕ್ ಮಾಡಿಕೊಂಡು ನಾನು ನೆಕ್ ಶೇಪ್ನ ಕೊಡ್ತೀನಿ. ಓಕೆನಾ, ಈಗ ಬೇಕಾಗಿರೋದು ಇಲ್ಲಿ ಆಲ್ಟರ್ನೇಟ್ ನೆಕ್ಗೆ ನಾವು ಎಷ್ಟು ಉದ್ದ ತೊಗೋಬೇಕು ಅಂತ. ನಿಮಗೆ ಇಲ್ಲಿ ಒಂದು 1/2 ಇಂಚ್ ಎಕ್ಸ್ಟ್ರಾನೇ ತೊಗೊಳ್ಳಿ. ನೀವು ಸ್ಟಿಚ್ ಮಾಡ್ಕೋಬೇಕಾದ್ರೆ ಅದನ್ನು ಕಟ್ ಮಾಡ್ಕೋಬೋದು. ನಾವಿಲ್ಲಿ ಬ್ಯಾಕಲ್ಲಿ ಏನು ಕಟ್ ಮಾಡ್ಕೊಂಡಿದ್ದೀವೋ ಇದನ್ನು ಒಂದು ಸಲ ಮೆಜರ್ಮೆಂಟ್ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಎಷ್ಟು ಉದ್ದ ತೊಗೋಬೇಕು ಅನ್ನೋದು ಗೊತ್ತಾಗುತ್ತೆ. ನೋಡಿ ಇಲ್ಲಿ 3.5 ಇಂಚು ಉದ್ದ ಬೇಕಾಗುತ್ತೆ. ಇಲ್ಲಿಂದ 3.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಸೊ ನೀವು ಬಿಗಿನರ್ಸ್ ಆದರೆ ನೀವೊಂದು 1/2 ಇಂಚ್ ಎಕ್ಸ್ಟ್ರಾನೇ ತೊಗೊಳ್ಳಿ, ಯಾಕಂದರೆ ಪರ್ಫೆಕ್ಟಾಗಿ ನಿಮಗೆ ಬರದೇ ಇರ್ಬೋದು, ಶಾರ್ಟೇಜ್ ಬಂದರೂ ಪ್ರಾಬ್ಲಮ್ ಆಗುತ್ತೆ. ನೀವೊಂದು 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡು ಎಕ್ಸ್ಟ್ರಾ ಆದರೆ ಫ್ಯಾಬ್ರಿಕ್ ನೀವು ಕಟ್ ಮಾಡ್ಕೋಬೋದು. ಬೇಕಾದರೆ ಒಂದು 1/2 ಇಂಚ್ ಎಕ್ಸ್ಟ್ರಾನೇ ತೊಗೊಳ್ಳಿ, ಅಂದರೆ 4 ಇಂಚಿನ ತೊಗೊಳ್ಳಿ ನೀವು. ಓಕೆನಾ, ಇಲ್ಲಿಂದ 2.75 ಇಂಚ್ ಏನಿದೆಯೋ ಅದನ್ನು ಸೇಮ್ ಬಾಕ್ಸ್ ಥರ ಒಂದು ರೆಡಿ ಮಾಡ್ಕೊಳ್ತೀನಿ. ನೋಡಿ ನಾನು ನಿಮಗೆ ಆಲ್ಟರ್ನೇಟ್ ನೆಕ್ಕು ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರಿಗೆಲ್ಲ ಆಲ್ಟರ್ನೇಟ್ ಬ್ಲೌಸು ಇನ್ನೂ ಈಸಿ ಮೆಥಡಲ್ಲೂ ಹೇಳ್ಕೊಟ್ಟಿದ್ದೀನಿ ನಾನು. ನಿಮ್ಗೆ ಯಾರಾದರೂ ಬೇಕಾದ್ರೆ ಒಂದ್ಸಲ ಚಾನಲ್ಗೆ ವಿಸಿಟ್ ಕೊಟ್ಟು ನೋಡ್ಕೊಳ್ಳಿ. ಇಷ್ಟಾದಮೇಲೆ ನೋಡಿ ಇಲ್ಲಿ ನಾವು ನೆಕ್ ಶೇಪ್ನ ಡ್ರಾ ಮಾಡ್ಕೋಬೇಕು. ಯಾವ ರೀತಿ ನೆಕ್ ಶೇಪ್ ಬೇಕು ಅನ್ನೋದು ನಿಮ್ಮ ಒಂದು ಚಾಯ್ಸು. ಈಗ ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ಇಲ್ಲಿ ನಮಗೆ ಈ ಒಂದು ಏನಂತಾರೆ ಕಾಲರ್ ಥರ ಪಟ್ಟಿ ಬರುತ್ತಲ್ಲ, ಅದು ನಮಗೆ ಎಷ್ಟು ಅಗಲ ಬೇಕು ಅನ್ನೋದು ಕೂಡ ನಮ್ಮ ಚಾಯ್ಸು. ನಿಮಗೆ ಎಷ್ಟು ಬೇಕು ಅಷ್ಟು. ನಿಮಗೆ ದೊಡ್ಡದಾಗಿ ಬೇಕು ಬೆಲ್ಟ್ ಥರ ಪಟ್ಟಿ ಅಂದರೆ ನೀವು ದೊಡ್ಡದಾಗಿ ಇಟ್ಕೊಳ್ಳಿ, ಇಲ್ಲ ನನಗೆ ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗಿ ಇಟ್ಕೊಳ್ಳಿ. ನಾನಿಲ್ಲಿ 1/4 ಇಂಚನ್ನ ತೊಗೊಳ್ತಾ ಇದ್ದೀನಿ. ಓಕೆನಾ, 1/4 ಇಂಚಿಗೆ ಒಂದು ಮಾರ್ಕ್ನ ಮಾಡಿ ನೀಟಾಗಿ 1/4 ಇಂಚಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ತಾ ಇದ್ದೀನಿ. ಸೊ ನಿಮಗೆ 1 ಇಂಚ್ ಸಾಕಂದರೆ 1 ಇಂಚ್ ತಗೊಳ್ಳಿ, 1.5 ಇಂಚ್ ತೊಗೊಳ್ತೀನಿ ಅಂದರೆ 1.5 ಇಂಚ್ ತಗೊಳ್ಳಿ. ನಿಮ್ಮ ಒಂದು ಚಾಯ್ಸು. ಇದು ಕೂಡ ಅಷ್ಟೇ, ನೆಕ್ ಡೀಪ್ ಆಗಿರ್ಬೋದು, ನೆಕ್ ವಿಡ್ತ್ ಆಗಿರ್ಬೋದು, ಈ ಪಟ್ಟಿ ಆಗಿರ್ಬೋದು, ಇದೆಲ್ಲ ನಿಮ್ಮ ಚಾಯ್ಸು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ತಗೋಬಹುದು. ಈಗ ನಾವು ನೋಡಿ ಇಷ್ಟಾದಮೇಲೆ ಈಗ ನಾವು ಇದಕ್ಕೆ ಪ್ರಿನ್ಸಸ್ ಕಟ್ ಏನು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವೋ ಇದಕ್ಕೆ ನೀಟಾಗಿ ಒಂದು ಶೇಪ್ನ ಕೊಡೋಣ. ಈ ರೀತಿ ಶೇಪ್ನ ಕೊಟ್ಟರೆ ನಮಗೆ ಸ್ಟಿಚ್ ಮಾಡಿದಾಗ ನಮಗೆ ಬ್ಲೌಸು ಪರ್ಫೆಕ್ಟಾಗಿ ಕೂರೋದು. ನೋಡಿ ಈ ರೀತಿ ರೌಂಡ್ ಶೇಪ್ನ ಕೊಡ್ತಿದ್ದೀನಿ. ಇಷ್ಟಾದಮೇಲೆ ಇಲ್ಲೂ ಕೂಡ ಸ್ವಲ್ಪ ಶೇಪ್ನ ಕೊಡಬೇಕಾಗತ್ತೆ. ಈ ರೀತಿ ಶೇಪ್ನ ಕೊಟ್ಟು ಈ ರೀತಿ ಶೇಪ್ನ ಕೊಟ್ಟರೆ ನಿಮಗೆ ನೀಟಾಗಿ ಇಷ್ಟು ಕೊಟ್ಟಿದ್ದಾದಮೇಲೆ ಈಗ ನಾವು ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ 4.75 ಇದೆ ಇಲ್ಲಿ, ಹಾಗೆ ಬರ್ತಾ ಫುಲ್ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಂಬಿಡೋಣ. ನೋಡಿ ಇಲ್ಲಿ 10.75 ಇದೆ, 10.75.
ಇಲ್ಲಿ 11 ಇಂಚಿದೆ, ನಮಗೆ 1/4 ಇಂಚಲ್ಲಿ ಎಕ್ಸ್ಟ್ರಾ ಬರ್ತಿದೆ, 1/4 ಇಂಚನ್ನ ಮೈನಸ್ ಮಾಡ್ಕೊಳ್ತೀನಿ ನಾನಿಲ್ಲಿ. ಈ ರೀತಿ ಮೈನಸ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಾಂದರೆ ನೀವು ಬ್ಯಾಕ್ ಪಾರ್ಟ್ ತಗೊಳ್ಳಿ, ಬ್ಯಾಕ್ ಪಾರ್ಟ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ 1/4 ಇಂಚ್ ಮೈನಸ್ ಮಾಡೋದಲ್ಲ, ಇಲ್ಲಿ 1/2 ಇಂಚ್ ನಾನಿಲ್ಲಿ ಸ್ಲೋಪಾಗಿ ಇಲ್ಲಿಂದ ಈ ರೀತಿ ಬಂದಿದ್ದೀನಲ್ಲ ನೋಡಿ. ಈಗ ನಮಗೆ ಕರೆಕ್ಟಾಗಿ ಸೈಡಲ್ಲಿ ಸರಿ ಹೋಗುತ್ತೆ. ಓಕೆನಾ? ಎಷ್ಟು ಸೈಡ್ನ ಚೆಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ಶೇಪ್ನ ಕೊಡ್ತೀನಿ ಫ್ರಂಟ್ ನೆಕ್ಗೆ. ನೋಡಿ ಇಲ್ಲಿಂದ ಈ ಪಟ್ಟಿ ಏನು ತೊಗೊಂಡಿದ್ದೀವೋ ಇಲ್ಲಿಂದ ಶೇಪ್ನ ಕೊಡಬೇಕು. ನಾನು ನೋಡಿ ಒಂದು 2 ಇಂಚಸ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒಂದು ಶೇಪ್ನ ಕೊಡ್ತೀನಿ. ಒಂದು 3/4 ಇಂಚಷ್ಟು ಮಾರ್ಕ್ ಮಾಡಿಕೊಂಡು, ಸೊ 3/4 ಇಂಚಷ್ಟು. ಈಗ ನಾನು ಇಲ್ಲಿಂದ ಈ ರೀತಿ ಡೌನ್ಗೆ, ಓಕೆನಾ? ಸೊ ಇಲ್ಲಿಂದ ಎಷ್ಟು 2 ಇಂಚಸ್ಸು, ಇಲ್ಲಿಂದ 2 ಇಂಚಸ್ಗೆ ನೋಡಿ ಈ ರೀತಿ 2 ಇಂಚಸ್ಗೆ ನಾನು ಸ್ಟಿಚ್ಚಿಂಗಲ್ಲಿ ನಿಮ್ಗೆ ತೋರಿಸ್ತೀನಿ. 2 ಇಂಚಸ್ಗೆ ನಾನಿಲ್ಲಿ ಪೈಪಿಂಗ್ನ ಕೊಡ್ತೀನಿ ಈ ರೀತಿ ಕ್ರಾಸ್ ಆಗಿ. ಓಕೆನಾ? ಈ ರೀತಿ ಕ್ರಾಸ್ ಆಗಿ ಪೈಪಿಂಗ್ ಯಾವ ರೀತಿ ಕೊಡ್ತೀನಿ ನಾನು ಅನ್ನೋದು ನಿಮಗೆ ಸ್ಟಿಚಿಂಗ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ಈಗ ಈ ಮಾರ್ಕಿಂಗ್ ಪ್ರಕಾರನೇ ನಾನು ಕಟ್ ಮಾಡ್ಕೊಳ್ತೀನಿ. ನೋಡ್ಕೊಳ್ಳಿ ಎಲ್ಲಿಂದ ನಾನು ಯಾವ ರೀತಿ ಕಟ್ ಮಾಡ್ಕೊಳ್ತೀನಿ ಅಂತ. ಇಲ್ಲಿ ರೌಂಡ್ ಶೇಪ್ ಬರೋದಾದರೆ ನೋಡಿ ಇಲ್ಲಿಂದ ಈ ರೀತಿ ಶೇಪ್ನ ಕೊಟ್ಕೊತೀನಿ. ನೋಡಿ ಇಲ್ಲಿಂದ ಈ ರೀತಿ ಹೋಗುತ್ತೆ. ಸೊ ಯಾವ ರೀತಿ ಇದನ್ನು ಕಟ್ ಮಾಡ್ಕೊಳ್ತೀನಿ ನೋಡೋಣ. ಕ್ಲಿಯರಾಗಿ ನೋಡ್ಕೊಳ್ಳಿ. ನೀವು ಈಸಿಯಾಗಿ ನೀವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೋದು ಈ ಒಂದು ಪ್ಯಾಟ್ರನ್ನ. ನೋಡಿ ಈಗ ಮಾರ್ಕಿಂಗ್ ಪ್ರಕಾರ ನಾನು ಕಟ್ ಮಾಡ್ಕೊಳ್ತೀನಿ. ನಿಮಗೆ ಉಪ್ಪಟ್ಟಿ ಹೈಪಟ್ಟಿ ಇದು ಸ್ವಲ್ಪ ಉದ್ದ ಆಯಿತು ಅನ್ನೋಂಗಿದ್ರೆ ಇಲ್ಲಿಂದ ಒಂದು 1/2 ಇಂಚಷ್ಟು ಈ ರೀತಿ ಶೇಪ್ನ ಕೊಟ್ಕೊಳ್ಳಿ. ಈ ರೀತಿ ಶೇಪ್ನ ಕೊಟ್ಕೊಂಡ್ರೆ ನಿಮಗೆ ಇಲ್ಲಿ ಉಪ್ಪಟ್ಟಿ ಹೈಪಟ್ಟಿನೂ ಜಾಸ್ತಿ ಅಂತಲೂ ಅನಿಸೋದಿಲ್ಲ. ನೋಡಿ ನಾನು ಉದ್ದದಲ್ಲಿ ಲೆಂತಲ್ಲಿ ಆ್ಯಡ್ ಮಾಡಿಲ್ಲ, ಸೈಡಿಗೆ ಮಾತ್ರ ಆ್ಯಡ್ ಮಾಡಿದ್ದೀನಿ, ಮತ್ತು ಈ ಸ್ಟಿಚಿಂಗಿಗೂ ಆ್ಯಡ್ ಮಾಡಿಲ್ಲ ಎಕ್ಸ್ಟ್ರಾ ಮಾರ್ಜಿನ್ನ. ಸೊ ಅದನ್ನು ಲೈನಿಂಗ್ ಮೇಲೆ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಕರೆಕ್ಟಾಗಿ 1/2 ಇಂಚ್ ನಾನು ಎಲ್ಲಿ ಡೌನ್ ಮಾಡಿದ್ದೀನೋ ನೋಡ್ತಿರ್ಬೋದು ನೀವು. ಇಲ್ಲಿಗೆ ಕಟ್ ಮಾಡ್ಕೊಂಡು ನೋಡಿ ಇಲ್ಲಿಂದ ಈ ರೀತಿ ನೀಟಾಗಿ ಫಸ್ಟ್ ನಾನು ಪ್ರಿನ್ಸಸ್ ಕಟ್ ಪ್ಯಾನಲ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ. ಓಕೆನಾ? ಇದು ಪ್ರಿನ್ಸಸ್ ಕಟ್ ಪ್ಯಾನಲ್ಲು ರೆಡಿ ಆಯಿತು. ಈಗ ನಾನಿಲ್ಲಿ ನೆಕ್ ಪ್ಯಾನಲ್ನ ಕಟ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿಂದ ನೀಟಾಗಿ ರೀತಿ ಇದು ನೋಡಿ, ಇದು ನೀಟಾಗಿ ಇದೇ ಥರ ಕಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಡೌನಿಂಗ್ 1 ಇಂಚ್ ತೊಗೊಂಡಿದ್ದೀನಿ, ಬ್ಯಾಕಲ್ಲಿ 1/4 ಇಂಚ್ ತೊಗೊಂಡಿದ್ದೀನಿ. ಸೊ ಅದನ್ನೊಂಚೂರು ನೆನ್ಪಿಟ್ಕೊಂಡು ನೀವು ಕಟ್ ಮಾಡ್ಕೋಬೇಕಾಗತ್ತೆ. ಓಕೆನಾ? ಇಷ್ಟಾದಮೇಲೆ ಇದು ಎಕ್ಸಸ್ ಇರೋ ತೆಗೆದುಬಿಡೋಣ. ಈಗ ನೆಕ್ದು ನಾನು ಮತ್ತೆ ಕಟ್ ಮಾಡ್ತೀನಿ. ನೋಡಿ ಇಲ್ಲಿಂದ ಈ ರೀತಿ, ಇಲ್ಲಿಂದ ಮತ್ತೆ ಡೀಪು ಈ ರೀತಿ ಕಟ್ ಮಾಡ್ಕೊಳ್ತೀನಿ. ಸೊ ಇಷ್ಟು ಫ್ರಂಟ್ ಟು ಬ್ಯಾಕು. ಸೊ ಸ್ಲೀವ್ಸ್ನ ನಾನು ಡೈರೆಕ್ಟಾಗಿ ಕ್ಲಾತ್ ಮೇಲೇ ಕಟ್ ಮಾಡ್ಕೊಳ್ತೀನಿ. ಈಗ ಇದನ್ನು ಪ್ಲೇಸ್ ಮಾಡ್ಕೊಂಡು ನಾನು ಈ ಲೈನಿಂಗ್ನ ಕಟ್ ಮಾಡ್ಕೊಳ್ತೀನಿ. ಸೊ ಲೈನಿಂಗ್ನ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ. ನೋಡಿ ಲೈನಿಂಗ್ನ ತೊಗೊಂಡಿದ್ದೀನಿ. ನನಗಿಲ್ಲಿ ಫ್ರಂಟ್ ಹುಕ್ ಇಡ್ತಾ ಇದ್ದೀನಿ. ನಾನು ಫ್ರಂಟ್ ಹುಕ್ ಇಡೋದ್ರಿಂದ ನನಗಿಲ್ಲಿ ಓಪನು ನನ್ನ ಕಡೆ ಇಟ್ಕೊಳ್ತೀನಿ, ಕ್ಲೋಸ್ ಇಡ್ತಾ ಇರೋದ್ರಿಂದ ಬ್ಯಾಕು ಕ್ಲೋಸ್ ಇರೋದು ಈ ಕಡೆ ಇಡ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ಮಾರ್ಜಿನ್ ಸಮ ಇದೆಯಲ್ಲ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಮಾರ್ಜಿನ ಕಟ್ ಮಾಡ್ಬಿಡ್ತೀನಿ ನಾನು. ಈ ರೀತಿ ಕಟ್ ಮಾಡಿಕೊಂಡು ಫಸ್ಟಿಗೆ ಇದನ್ನು ಈ ರೀತಿ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಮಗೆ ಸ್ಟಿಚಿಂಗಿಗೆ 1/2 ಇಂಚ್ ಬೇಕಲ್ಲ, ಸ್ಟಿಚಿಂಗಿಗೆ ಇಲ್ಲಿ ಇಡ್ತಾ ಇದ್ದೀನಿ. ಇದು ಹೇಗಿದೆಯೋ ಹಾಗೆ ನಾನಿಲ್ಲಿ ಸೈಡಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಕೊಟ್ಟಿದ್ದೀನಿ, ಅಲ್ಲೇನು ನಾನು ಆ್ಯಡ್ ಮಾಡ್ತಾ ಇಲ್ಲ, ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇಲ್ಲೇನು ಮೆಷರ್ಮೆಂಟ್ ನಿಮ್ಗೆ ಅವಶ್ಯಕತೆ ಇಲ್ಲ, ಜಸ್ಟ್ ಹಿಂಗೆ ಕೈಯಲ್ಲೇ 1/2 ಇಂಚ್ ಮಾರ್ಜಿನ್ ಬಿಟ್ಟು ನೀವು ಎಷ್ಟು ಮಾರ್ಜಿನ್ ಬಿಟ್ಟಿರ್ತೀರೋ ಅಷ್ಟಿಗೆ ಸ್ಟಿಚ್ ಹಾಕೋಬೇಕು. ಅದ್ರ ಕಡೆ ಸ್ವಲ್ಪ ಗಮನ ಇರಬೇಕಾಗತ್ತೆ. ನೋಡಿ ಈ ರೀತಿ. ಈಗ ನೆಕ್ನ ಕಟ್ ಮಾಡ್ಕೊಳ್ತೀನಿ ನಾನು. ನೋಡಿ ನೀಟಾಗಿ ಪ್ಲೇಸ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಸ್ವಲ್ಪ ವೇರಿಯೇಷನ್ ಬಂತು, ಇಲ್ಲೂ ನಾನು 1/4 ಇಂಚಷ್ಟು ನೆಕ್ಗೆ ಬಿಡ್ತೀನಿ. 1/2 ಇಂಚ್ ಶೋಲ್ಡರ್ ಅಟ್ಯಾಚ್ಗೆ
ಇಷ್ಟು ಬ್ಯಾಕ್ ಪಾರ್ಟು. ಈಗ ಇದ್ರ ಪ್ರಕಾರ ನಾನು ಕಟ್ ಮಾಡ್ಕೊಳ್ತೀನಿ ಬ್ಯಾಕ್ ಪಾರ್ಟ್ನ. ನೋಡಿ, ಸ್ಟಿಚಿಂಗು ಕೂಡ ಮಾರ್ಜಿನ್ ಸೇರಿಸಿ ನಾನು ಈಗ ಇಲ್ಲಿ ಕಟ್ ಮಾಡ್ಕೊಳ್ತಾ ಇರೋದು. ಈ ರೀತಿ ನಮಗೆ ಸ್ಟಿಚ್ ರೆಡಿ ಆಗೋಷ್ಟೊತ್ತಿಗೆ ರೆಡಿ ನಮಗೆ ಇಲ್ಲಿ ಬರುತ್ತೆ. ನೋಡಿ, ಇಷ್ಟು ಸ್ಟಿಚಿಂಗ್ ಮಾರ್ಜಿನು. ರೆಡಿ ಆಗೋಷ್ಟೊತ್ತು ನಮಗೆ ರೆಡಿ ಅನ್ನೋದು ಇಲ್ಲಿಗೆ ಬರುತ್ತೆ. ಇಷ್ಟು ಬ್ಯಾಕ್ ಪಾರ್ಟು. ಈಗ ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಓಪನ್ ಸೈಡು ನಮ್ಮ ಕಡೆ ಇಲ್ಲಿ ನೋಡಿ, ಮಾರ್ಜಿನ್ ಸಮ ಇರಲ್ಲ, ಒಂದು ಸ್ವಲ್ಪ ಗಮನ ಇಟ್ಕೊಂಡು ಸ್ಟಿಚ್ನ ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಒಂದೊಂದ್ಸಲ ಫೋಲ್ಡಿಂಗಲ್ಲಿ ಇಟ್ಟಿರ್ತೀವಿ ನಾವು, ಅವಾಗ ಏನಾಗುತ್ತೆ ಅಂದರೆ ನಮಗೆ ಕೆಳಗಡೆ ಕ್ಲಾತ್ ಇದೆ ಅನ್ಕೋತೀವಿ, ಸೊ ಅಲ್ಲಿ ಕ್ಲಾತ್ ಇರೋದಿಲ್ಲ. ಆ ಥರ ಮಿಸ್ಟೇಕ್ ನನಗೂ ಸುಮಾರಷ್ಟು ಸಲ ಆಗಿದೆ. ಸೊ ಹಾಗಾಗಿ ಹೇಳ್ತಿರೋದು ನಿಮಗೆ. ನೋಡಿ, ಇಲ್ಲಿ ಮಾರ್ಜಿನ್ ಸಮ ಇಲ್ಲ, ಸೊ ಹಾಗಾಗಿ ನಾನಿಲ್ಲಿ ಮಾರ್ಜಿನ್ ಸಮ ಮಾಡಿಕೊಂಡು ಸ್ಟ್ರೈಟ್ ಲೈನ್ನ ಹಾಕೊಂಡ್ಬಿಡ್ತೀನಿ. ಕ್ಲಾತ್ನ ಚೆಕ್ ಮಾಡಿಕೊಂಡು ನೀವು ಒಂದು ಸಲ ಇಲ್ಲ ಅಂದರೆ 2 ಸಲ ಕ್ಲಾತ್ನ ಚೆಕ್ ಮಾಡ್ಕೊಳ್ಳಿ. ಕೆಳಗಡೆ ಫೋಲ್ಡಿಂಗ್ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ. ನೋಡಿ, ಇದು ಕ್ಲಾತ್ ಇಲ್ಲಿದೆ, ಒಳಗಡೆ ಕ್ಲಾತ್ ನೋಡಿ ಎಲ್ಲಿದೆ, ಆ ರೀತಿ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನೋಡಿ, ಇದೇನಿದೆ ಫಸ್ಟ್ ಇದನ್ನ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಉಪ್ಪಟ್ಟಿಗೂ ಐಪಟ್ಟಿಗೂ ಬೇಕಾಗುತ್ತೆ ನಮಗೆ. ಇಲ್ಲಿ 1/4 ಇಂಚಷ್ಟು ಬಿಟ್ಟು ನೀವು ಮಾರ್ಕ್ನ ಮಾಡ್ಕೊಳ್ಳಿ. ಈ ರೀತಿ ಫಸ್ಟ್ ಎಷ್ಟಿದೆಯೋ ಅಷ್ಟಕ್ಕೆ ನಾನು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಎಕ್ಸ್ಟ್ರಾ ಮಾರ್ಜಿನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲೂ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಉಪ್ಪಟ್ಟಿ ಐಪಟ್ಟಿಗೋಸ್ಕರ ಇದು. ಈಗ ಇದನ್ನು ಸೈಡಿಗೆ ತೆಗಿತೀನಿ ನಾನು. ಈಗ ನಾವೆಲ್ಲೆಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ನ ಮಾಡ್ಕೋಬೇಕು ಅಂತ ನೋಡಿ, ಇದು ಇಲ್ಲಿಗಿದೆ ರೆಡಿ. ಇದು ಎಕ್ಸ್ಟ್ರಾ ಮಾರ್ಜಿನ್ನು. ಇಲ್ಲೂ ಕೂಡ ನಾನು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. 1/2 ಇಂಚಿಂದ 3/4 ಇಂಚ್ವರೆಗೂ ಇರಲಿ ನಿಮಗೆ ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದು. ಅದಕ್ಕಿಂತ ಜಾಸ್ತಿನೂ ತೊಗೋಬೇಡಿ, ಅದಕ್ಕಿಂತ ಕಡಿಮೆನೂ ತೊಗೋಬೇಡಿ. ಇಷ್ಟು ಇಲ್ಲೂ ನಾನು 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟಿರ್ತೀನಿ. ಈಗ ನಾನು ಇದ್ರ ಪ್ರಕಾರ ಕಟ್ ಮಾಡ್ಕೊಳ್ತೀನಿ. ಈಗ ಪ್ರಿನ್ಸಸ್ ಕಟ್ನ ನೀವು ಇಲ್ಲೇ ಬೇಕಾದ್ರೆ ಪ್ಲೇಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಪ್ರಿನ್ಸಸ್ ಕಟ್ನ ಪ್ಲೇಸ್ ಮಾಡಿಕೊಂಡು ಹೇಗಿದೆಯೋ ಹಾಗೆ ಫಸ್ಟ್ ಒಂದು ಮಾರ್ಕ್ನ ಮಾಡ್ಕೊಬಿಡಿ. ನಾನಿಲ್ಲಿ ಕಪ್ಸ್ನ ಅಟ್ಯಾಚ್ ಮಾಡ್ತಿದ್ದೀನಿ. ನೀವು ವಿತೌಟ್ ಕಪ್ಪು ಕೂಡ ಸ್ಟಿಚ್ ಮಾಡ್ಕೋಬಹುದು. ಇಷ್ಟು. ಈಗ ನಾನು ಇದಕ್ಕೆ ಎಕ್ಸ್ಟ್ರಾ ಮಾರ್ಜಿನ ಬಿಡ್ತೀನಿ. ನೋಡಿ, ಕೆಳಗಡೆ 1/2 ಇಂಚು. ಇಲ್ಲಿ ನೋಡಿ, ನಾನು ಇಲ್ಲಿ 1/2 ಇಂಚು ಕೊಟ್ಟು ಇಲ್ಲಿ ಸ್ವಲ್ಪ ಒಂದು 3/4 ಇಂಚಷ್ಟು ಕೊಡ್ತಿದ್ದೀನಿ. ಕಪ್ಸ್ನ ಅಟ್ಯಾಚ್ ಮಾಡೋದ್ರಿಂದ ನನಗಿಲ್ಲಿ ಸ್ವಲ್ಪ ಫ್ರೀ ಆಗಬೇಕು ಕ್ಲಾತು, ಹಾಗಾಗಿ ಒಂದು 3/4 ಇಂಚನ್ನ ತೊಗೊಂಡಿದ್ದೀನಿ. ಇಲ್ಲಿ ಬರ್ತಾ 1/2 ಇಂಚ್ಗೆ ತೊಗೊಳ್ತೀನಿ. ಓಕೆನಾ? ಇಲ್ಲಿಂದ 1/2 ಇಂಚ್ ತೊಗೊಳ್ತಾ ಇದ್ದೀನಿ, ಗಮನ ಇಟ್ಟು ನೋಡಿ. ಇಲ್ಲಿಂದ 1/2 ಇಂಚು, ಇಲ್ಲೊಂದು 3/4 ಇಂಚ್ ತೊಗೊಂಡಿದ್ದೀನಿ. ಇಲ್ಲಿ ಬರ್ತಾ ಇಲ್ಲೂ ಕೂಡ 1/2 ಇಂಚ್ ತೊಗೊಂಡಿದ್ದೀನಿ. ಇಷ್ಟಾದಮೇಲೆ ಇಲ್ಲಿ ನಾನು ಜಸ್ಟ್ 1/2 ಇಂಚ್ಗೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ, ನೋಡ್ತಿರ್ಬೋದು. ಅಪೆಕ್ಸ್ ಪಾಯಿಂಟ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ನೋಡಿ, ಅಪೆಕ್ಸ್ ಪಾಯಿಂಟ್ಗೆ ಇನ್ನೊಂದು ಪಾಯಿಂಟ್ ಹೇಳೋದು ಮತ್ತೆ ನಾನು ನೋಡಿ, ಈ ರೀತಿ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಲ್ಲ, ಇಲ್ಲಿ ನಾನು ಈ ರೀತಿ ಕಟ್ ಮಾಡ್ಕೊಳ್ತೀನಿ. ಓಕೆನಾ? ಈಗ ತೋರಿಸ್ತೀನಿ ನಿಮಗೆ. ಸೊ ಇದನ್ನು ಕಟ್ ಮಾಡ್ಕೊಂಡು ಆ್ಯಕ್ಚುಲಿ ನಾನು ನಿಮಗೆ ತೋರಿಸ್ಬೇಕಾಗಿತ್ತು ಮಾರ್ಕಿಂಗು. ನೋಡಿ, ನೆಕ್ ಶೇಪ್ ಅನ್ನೋದು ನಾನಿಲ್ಲಿ ಪೇಪರ್ ಮಾತ್ರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಕ್ಸ್ಟ್ರಾ ಏನೇನು ಬೇಕಿಲ್ಲ, ನಾನು ಎಕ್ಸ್ಟ್ರಾ ಮಾರ್ಜಿನ್ ಕೂಡ ಕಟ್ ಮಾಡ್ಕೋಬೇಕಲ್ವಾ. ನೋಡಿ, ಈಗ ಇದಕ್ಕೆ ಎಕ್ಸ್ಟ್ರಾ ನಾನಿಲ್ಲಿ ಅಟ್ಯಾಚಿಗೋಸ್ಕರ ಕಟ್ ಮಾಡ್ಕೋಬೇಕು, ಎಕ್ಸ್ಟ್ರಾ ಮಾರ್ಜಿನ್ ಹಾಕೋಬೇಕು. ಸೊ ಆಗಲೇ ನಾನು ಹೇಳೋದು ಮರ್ತಿದ್ದೆ. ನೋಡಿ, ಇಲ್ಲಿ ಅಟ್ಯಾಚಿಗೋಸ್ಕರ ನನಗೆ ಇಷ್ಟು ಬೇಕು. ಇದನ್ನ ಮಾರ್ಕ್ ಮಾಡ್ಕೊಳಲ್ಲ. ಸೇಮ್ ಪ್ರಿನ್ಸಸ್ ಕಟ್ಟಲ್ಲೂ ಕೂಡ ನೋಡಿ, ಇದು ಕೂಡ ಈ ರೀತಿ ಕಟ್ ಮಾಡ್ಕೊಳ್ತೀನಿ ನಾನು.
ಅಲ್ವಾ, ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನೋಡಿ ಮಾರ್ಕ್ನ ಮಾಡ್ಕೊಳ್ಳಿ. ಯಾರೋ ಮಾರ್ಕು ಇದು ಮೇಲಕ್ಕೆ ಅಂತ ನಿಮಗೆ ಕನ್ಫ್ಯೂಸ್ ಆಗಬಾರ್ದು. ಇಲ್ಲೂ ಕೂಡ ನಾನು ನೋಡಿ ಇದನ್ನು ಕಟ್ ಮಾಡ್ಕೊಳ್ತೀನಿ. ನಾನು ಇದನ್ನು ಕೂಡ ಅಟ್ಯಾಚ್ಗೋಸ್ಕರ ನನಗೆ ಇಲ್ಲಿ 1/4 ಇಂಚ್ ತೊಗೊಳ್ತೀನಿ. ಅದರ ಮೇಲಕ್ಕೆ ನಾನು ಇದನ್ನು ಮಾರ್ಕ್ ಮಾಡ್ಕೊಳ್ತೀನಿ. ಓಕೆನಾ, ನೋಡಿ ಅದರ ಮೇಲಕ್ಕೆ 1/2 ಇಂಚ್ ರೀತಿ. ಇದನ್ನ ಸೈಡ್ಗೆ ಇಡ್ತೀನಿ. ನಾನು ಸೈಡ್ಗಿಟ್ಟು ಫಸ್ಟ್ ಇದನ್ನು ಕಟ್ ಮಾಡ್ಕೊಳ್ತೀನಿ. ನೋಡಿ ನೆಕ್ಕು ಕೂಡ 1/4 ಇಂಚ್ ಬಿಟ್ಟು ನೋಡಿ, ಕನ್ಫ್ಯೂಸ್ ಆಗಬೇಡಿ. ಇದನ್ನು ಫಸ್ಟ್ ಪ್ಯಾನಲ್ನ ಈ ರೀತಿ ಇಟ್ಕೊಂಡು ಫಸ್ಟ್ ಇದನ್ನು ನಾನು ಕಟ್ ಮಾಡ್ಕೊಳ್ತೀನಿ. ನೋಡ್ತಿರ್ಬೋದು ನೀವು. ಈ ರೀತಿ ಫಸ್ಟು ಇದನ್ನು ಕಟ್ ಮಾಡ್ಕೊಂಡಿದ್ದಾಯಿತು. ಇದನ್ನು ಸೈಡ್ಗೆ ಇಡೋಣ. ಈಗ ನಾನು ಇದನ್ನ ಮಾರ್ಕ್ ಮಾಡ್ಕೊಳಲ್ಲ. ನೋಡಿ ಈ ರೀತಿ ಬರುತ್ತೆ. ಓಕೆನಾ, ಇದನ್ನು 1/2 ಇಂಚು ನಾವು ಸ್ಟಿಚಿಂಗಲ್ಲಿ ಹೋದರೆ ನೋಡಿ ಈ ರೀತಿ ನಿಮಗೆ ಆರ್ಮೋಲ್ ರೌಂಡ್ ಅನ್ನೋದು ಈ ರೀತಿ ಬರುತ್ತೆ. ಈಗ ನಾವು ಇದನ್ನು 1/2 ಇಂಚು ಮೈನಸ್ ಮಾಡ್ಕೊಳ್ಳೋಣ. ಇಲ್ಲಿ ಯಾವುದೇ ರೀತಿ ಸ್ಟಿಚಿಂಗ್ ಮಾರ್ಜಿನ್ ಬಿಡೋದು ಬೇಡ, ಯಾಕಂದರೆ ನಾವಿಲ್ಲಿ ಪ್ರಿನ್ಸಸ್ ಕಟ್ಟಿಗೆ ಅಟ್ಯಾಚ್ ಮಾಡ್ತೀವಲ್ಲ. ಸೊ ಹಾಗಾಗಿ ಇಲ್ಲಿ ನಮಗೆ 1/2 ಇಂಚು ನಮ್ಗೆ ಯಾವುದೇ ರೀತಿ ಸ್ಟಿಚಿಂಗ್ ಮಾರ್ಜಿನ್ ಬೇಡ. ಅದರ ಕಡೆ ಸ್ವಲ್ಪ ಗಮನ ಕೊಡೋಣ. ಇದನ್ನು ಫಸ್ಟ್ ಕಟ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಈಗ ನೋಡಿ ಇದಕ್ಕೆ ಇಲ್ಲಿ ಬಾಟಮಲ್ಲಿ ಈ ರೀತಿ 1/2 ಇಂಚ್ ಇಲ್ಲಿ ಬಾಟಮಲ್ಲಿ ಅದನ್ನ ಮಾರ್ಕ್ ಮಾಡ್ಕೊಳ್ಳಿ. ಸ್ವಲ್ಪ ಪೇಷನ್ಸ್ ಆಗಿ ನೋಡ್ಕೊಳ್ಳಿ ನೀವು ಯಾವ ರೀತಿ ಅಂತ. ಇಲ್ಲಿ ನಮಗೆ 1/2 ಇಂಚು ಫೋಲ್ಡ್ನ ಮಾಡ್ಕೊಳ್ಳಿ. ಇಲ್ಲ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ 1/2 ಇಂಚ್ ಬೇಕಾಗುತ್ತಲ್ಲ. ಇದು ನಿಮಗೆ ಕನ್ಫ್ಯೂಸ್ ಆಗುತ್ತಲ್ಲ. ಈ ಕಡೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಟರ್ನ್ ಮಾಡಿಕೊಂಡು ಇದನ್ನು ಯಾವ ರೀತಿ ಪ್ಲೇಸ್ ಮಾಡ್ತೀನಿ ಅಂತ ನೋಡ್ತಿರ್ಬೋದು ನೀವು. ಈ ರೀತಿ ಪ್ಲೇಸ್ನ ಮಾಡಿ ಇದನ್ನು ನಾವೇನು ಕಟ್ ಮಾಡಿದ್ದೀವೋ ನೋಡಿ, ಇದು ಈ ಥರ ಬರುತ್ತಲ್ವ ನಮಗೆ ಸ್ಟಿಚ್ ಹಾಕಿದಾಗ. ಸೊ ನಾನು ಸ್ಟಿಚಿಂಗ್ ಏನೂ ಆ್ಯಡ್ ಮಾಡಿಲ್ಲ. ಸೇಮ್ ಇದು ಹೇಗಿದೆಯೋ ಹಾಗೆ ಮಾರ್ಕ್ ಮಾಡ್ಕೊಂಡು ಇದನ್ನು ಕಟ್ ಮಾಡ್ಕೊಳ್ತೀನಿ. ಸೊ ಇದು ನಿಮಗೆ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಇದರಲ್ಲಿ ನಮ್ಗೆ ಯಾವುದೇ ರೀತಿ ಪೀಸಸ್ನ ಕಟ್ ಮಾಡ್ಕೊಳ್ಳೋದು ಬೇಡ. ಸೊ ಇದಕ್ಕೆ ನಾವು ಸ್ಟಿಚಿಂಗಿಗೂ ಮಾರ್ಜಿನ್ ಏನು ಬಿಡೋದು ಬೇಡ. ಇದೇನಿದೆಯೋ ಇದು ನೋಡ್ತಿರ್ಬೋದು ನೀವು. ಕರೆಕ್ಟಾಗಿ ಆರ್ಮಲ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ನಮಗೆ 1/2 ಇಂಚು ಈ ರೀತಿ ನೋಡಿ ನಮಗೆ ಆರ್ಮೋಲು ಕರೆಕ್ಟಾಗಿ ಬರ್ತಿದೆ. ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. 1/2 ಇಂಚು ಇಲ್ಲಿ ನೋಡ್ತಿದ್ದೀರಲ್ಲ, 1/2 ಇಂಚ್ ಈ ರೀತಿ ಫೋಲ್ಡ್ನ ಮಾಡಿಕೊಂಡು ಈ ರೀತಿ ಪ್ಲೇಸ್ನ ಮಾಡಿ. ಈಗ ನಾನಿಲ್ಲಿ ಇದು ಹೇಗಿದೆಯೋ ಹಾಗೇನೆ ಕಟ್ ಮಾಡ್ಕೊಳ್ತೀನಿ. ಇದರಲ್ಲಿ ಯಾವುದೇ ರೀತಿ ಪೀಸಸ್ನ ಮಾಡ್ಕೊಳ್ಳೋದು ಬೇಡ. ಪ್ರಿನ್ಸಸ್ ಕಟ್ಟಲ್ಲಿ ನಾವೇನು ಮಾಡ್ಕೊಂಡಿದ್ದೀವಲ್ಲ ಈ ಪೀಸು ಮತ್ತು ಈ ಪ್ಯಾನಲ್ ಇಲ್ಲಿ ಬರುತ್ತಲ್ಲ, ಈ ಪ್ಯಾನಲ್ ಮಾತ್ರ ನಮಗೆ ಪೀಸಸ್ ಬರುತ್ತೆ. ನೋಡ್ತಿರ್ಬೋದು ನೀವು. ನೋಡಿ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ನಾನಿಲ್ಲಿ ತೋರಿಸ್ತಿರೋದು. ನೋಡಿ ಇವೆರಡು ನಮಗೆ, ಇದು ನೆಕ್ಕು ಮತ್ತು ಇದು ಪ್ರಿನ್ಸಸ್ ಕಟ್ ಪ್ಯಾನಲ್, ಇವು ಮಾತ್ರ ನಾವು ಪೀಸಸ್ನ ಕಟ್ ಮಾಡ್ಕೊಂಡಿದ್ದೀವಿ. ಇದು ಪೀಸಸ್ ಆಗೋದು ಬೇಡ. ಸೇಮ್ ಇದು ಸ್ಟ್ರೈಟ್ ಹೇಗಿದೆಯೋ ಹಾಗೆ ಕಟ್ ಮಾಡ್ಕೊಳ್ಳೋಣ. ಇದಕ್ಕೆ ಯಾವುದೇ ರೀತಿ ಜಾಯಿನ್ ಮಾಡೋದು ಬೇಡ. ಸೊ ಹಾಗಾಗಿ ಇವೆರಡೂ ಸೈಡ್ಗೆ ಇಟ್ಬಿಟ್ಟು ಈಗ ನಮ್ಗೆ ಇದಕ್ಕೆ ಸ್ಟಿಚಿಂಗ್ ಮಾರ್ಜಿನ್ ಕೊಟ್ಟು ನಾವು ಕಟ್ ಮಾಡ್ಕೊಳ್ಳೋಣ. ಓಕೆನಾ, ಡೌಟ್ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ನೋಡಿ ಸ್ಟಿಚಿಂಗ್ ಮಾರ್ಜಿನ್ ಬಿಡೋಣ ಆರ್ಮೋಲ್ ಅಟ್ಯಾಚ್ಗೋಸ್ಕರ.
ಹಾಫ್ ಇಂಚಷ್ಟು, ಇಲ್ಲೂ ಕೂಡ ಹಾಫ್ ಇಂಚು, ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ನಾನಿಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಪೈಪಿಂಗ್ ಕೊಡ್ತೀವಲ್ಲ, ಇದಕ್ಕೆ ಒಂದು 1/4 ಇಂಚಷ್ಟು ಬಿಡಿ. ಇಲ್ಲಿ ನಾನು ಪೈಪಿಂಗ್ ಕೊಡ್ತಿದ್ದೀನಿ, ಸೊ ಹಾಗಾಗಿ ಇಲ್ಲೂ ಒಂದು 1/4 ಇಂಚಷ್ಟು ಬಿಡಿ ಸಾಕು. ಈ ರೀತಿ ಓಕೆನಾ. ಇಷ್ಟು ಬಿಟ್ಟು ಈಗ ಇದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ನೀಟಾಗಿ ಪ್ಲೇಸ್ ಮಾಡ್ಕೊಳ್ಳಿ. ಒಂದು ಸಲ ಇಲ್ಲಾಂದರೆ ನೀವು 2 ಸಲ ಚೆಕ್ ಮಾಡಿಕೊಂಡು ನೀಟಾಗಿ ಇದನ್ನ ಸೆಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನನಗೆ ಈ ಪ್ಲೇಸು ನನಗೆ ಕರೆಕ್ಟಾಗಿ ಸರಿ ಹೋಗಿಲ್ಲ, ಹಾಗಾಗಿ ನಾನಿಲ್ಲಿ ನೋಡಿ ಇನ್ನೊಂದ್ಸಲ ಈ ಪೀಸ್ನ ಕ್ರಾಸ್ ಆಗಿ ಇಟ್ಕೊಂಡಿದ್ದೆ. ಸೊ ಈಗ ನಾನು ಸ್ಟ್ರೈಟ್ ಆಗಿ ಇಟ್ಕೊಂಡಿದ್ದೀನಿ. ಈಗ ಇನ್ನೊಂದ್ಸಲ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪ್ಯಾಟರ್ನ್ ಬ್ಲೌಸ್ನ ನಾವು ರೆಡಿ ಮಾಡಬೇಕು ಅಂದರೆ ಸುಮಾರಷ್ಟು ಟೈಮ್ ತಗೊಳುತ್ತೆ. ಸೊ ಯಾವುದೂ ಅಷ್ಟೊಂದು ಈಸಿಯಾಗಿ ಆಗೋದಿಲ್ಲ. ಬಟ್ ನಮಗೆ ಫಿನಿಶಿಂಗ್ ನೀಟಾಗಿ ಬೇಕು ಅಂದರೆ ಟೈಮ್ ತೊಗೊಂಡ್ರು ಪರವಾಗಿಲ್ಲ, ಫಿನಿಶಿಂಗ್ ನೀಟಾಗಿ ಕೊಡಬೇಕಾಗುತ್ತೆ ಕಸ್ಟಮರ್ಗೆ. ಒಂದ್ಸಲ ಅವರು ಸ್ಯಾಟಿಸ್ಫೈಡ್ ಆದರೆ ಮತ್ತೆ ಕಸ್ಟಮರ್ ಬೇರೆ ಎಲ್ಲೂ ಸ್ಟಿಚಿಂಗಿಗೆ ಹೋಗಲ್ಲ, ನಮ್ಮ ಹತ್ರನೇ ಬರ್ತಾರೆ. ಸೊ ನಾವು ಆ ಥರ ಸ್ಟಿಚ್ ಮಾಡಿಕೊಡ್ಬೇಕಂದ್ರೆ ಟೈಮ್ ತೊಗೊಂಡ್ರು ಪರವಾಗಿಲ್ಲ, ನಾವು ನೀಟಾಗಿ ಮಾಡಿಕೊಡ್ಬೇಕಾಗತ್ತೆ. ನೋಡಿ, ಈ ರೀತಿ ಸ್ಟಿಚಿಂಗ್ ಮಾರ್ಜಿನು ಸೇರಿಸಿ ನಾನು ಇಷ್ಟನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಇದ್ರ ಪ್ರಕಾರ ನಾನು ಕಟ್ ಮಾಡ್ಕೊಡ್ತೀನಿ. ಸೊ ಪೇಪರ್ ಕಟ್ಟಿಂಗ್ ನೀವು ಹಾಗೇ ಇಟ್ಕೊಂಡಿರಿ, ನಿಮಗೆ ಕ್ಯಾನ್ವಾಸ್ ಎಲ್ಲ ಕಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನೀಟಾಗಿ ಈ ರೀತಿ ಶೇಪ್ನ ಕೊಡಬೇಕಾಗುತ್ತೆ. ನೋಡಿ, ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಬ್ಲೌಸ್ ಡಿಸೈನ್. ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ಕೂಡ. ಸೊ ಟೈಮ್ ತೊಗೊಂಡ್ರು ಪರವಾಗಿಲ್ಲ, ಒಂದ್ಸಲ ಇಲ್ಲ ಅಂದರೆ 2 ಸಲ ವೀಡಿಯೋನ ನೋಡಿ ಅರ್ಥ ಮಾಡಿಕೊಂಡು ನೀವು ಬ್ಲೌಸ್ನ ಕಟ್ ಮಾಡ್ಕೊಳ್ಳಿ. ಅದಕ್ಕೆ ಫಸ್ಟು ಪೇಪರ್ ಕಟ್ ಮಾಡ್ಕೊಳ್ಳಿ, ಆಮೇಲೆ ನೀವು ಬ್ಲೌಸ್ ಪೀಸ್ನ ಕಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ಇಷ್ಟು ಕಟ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ಇದನ್ನು ಕ್ಯಾನ್ವಾಸ್ ಮೇಲೆ ನೆಕ್ನ ಕಟ್ ಮಾಡ್ಕೊಳ್ತೀನಿ. ನೋಡಿ, ಕ್ಯಾನ್ವಾಸ್ನ ತೊಗೊಂಡಿದ್ದೀನಿ. ನೀಟಾಗಿ ಈ ರೀತಿ ಫೋಲ್ಡ್ನ ಮಾಡಿಕೊಂಡು ಈ ರೀತಿ ಪ್ಲೇಸ್ನ ಮಾಡ್ಕೊಳ್ಳಿ ಕ್ಯಾನ್ವಾಸ್ ಮೇಲೆ. ನೀಟಾಗಿ ನೋಡಿ, ಕರೆಕ್ಟಾಗಿ ಕ್ಯಾನ್ವಾಸು ಸೆಟ್ ಆಗುತ್ತಾ ಅಂತ ನಾವು ಯಾವ ರೀತಿ ಇಟ್ಕೊಂಡ್ರೆ ಕ್ಯಾನ್ವಾಸ್ ಕರೆಕ್ಟಾಗಿ ನಮಗೆ ಆ ಒಂದು ಲೈನಿಂಗ್ ಏನು ಕಟ್ ಮಾಡ್ಕೊಂಡಿದ್ದೀವೋ ಅದು ಶೇಪ್ ನೀಟಾಗಿ ಬರುತ್ತಾ ಅಂತ ನಾನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಶೇಪ್ ಬರೋ ಥರ ನಾವು ಮಾರ್ಕ್ನ ಮಾಡ್ಕೋಬೇಕು ಕ್ಯಾನ್ವಾಸ್ ಮೇಲೆ. ಸೊ ನಾವು ಕ್ಯಾನ್ವಾಸ್ ಮೇಲೆ ಯಾವ ರೀತಿ ಕಟ್ ಮಾಡ್ಕೊಳ್ತೀವೋ ನಮಗೆ ಲೈನಿಂಗ್ ಮೇಲೂ ಸೇಮ್ ಅದೇ ರೀತಿ ಕ್ಯಾನ್ವಾಸ್ ಅನ್ನೋದು ಸ್ಟಿಕ್ ಆಗುತ್ತಲ್ಲ, ಹಾಗಾಗಿ ಕರೆಕ್ಟಾಗಿ ನಾನಿಲ್ಲಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಚೆಕ್ ಮಾಡಿಕೊಂಡು ಆ್ಯಸ್ ಇಟ್ ಈಸು ಏನಿದೆಯೋ ಅದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು. ಇದು ನೆಕ್ ಪಾರ್ಟ್ ನಾವು ನೋಡಿ ಈ ರೀತಿ ಪೇಪರ್ ಏನು ಕಟ್ ಮಾಡೋದು ಅದನ್ನ ನೀಟಾಗಿ ಪ್ಲೇಸ್ ಮಾಡಿಕೊಂಡು ಕರೆಕ್ಟಾಗಿ ಮೆಜರ್ಮೆಂಟ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೀವು ಒಂದು ಸಲ ಅಲ್ಲ ಅಂದರೆ 2 ಸಲ ಚೆಕ್ ಮಾಡಿಕೊಂಡು ಬ್ಲೌಸ್ ಪೀಸ್ನ ಕಟ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಇದು ಆಲ್ಟರ್ನೇಟ್ ಬ್ಲೌಸ್ ಆಗಿರೋದ್ರಿಂದ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ವೀಡಿಯೋ ಲೆಂತಿ ಆದರೂ ಪರವಾಗಿಲ್ಲ, ಕಟ್ಟಿಂಗು ಸ್ಟಿಚಿಂಗ್ ಎಲ್ಲ ಒಂದೇ ವೀಡಿಯೋದಲ್ಲಿ ಹಾಕೋಣ, ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಈ ಒಂದು ವೀಡಿಯೋನ ಮಾಡ್ತಿರೋದು. ಸೊ ನಿಮಗೆ ವೀಡಿಯೋ ಲೆಂತಿ ಆಯಿತು ಅಂದರೆ ಖಂಡಿತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮಗೆ ಕಟ್ಟಿಂಗ್ಗೆ ಸಪ್ರೇಟ್ ವೀಡಿಯೋ, ಸ್ಟಿಚಿಂಗ್ಗೆ ಸಪ್ರೇಟ್ ವೀಡಿಯೋ ಹಾಕಿದ್ರೆ ಕನ್ಫ್ಯೂಸ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಅಷ್ಟೇ. ಸೊ ನಾನು ಹೇಳೋದ್ನಲ್ಲ, ನಿಮಗೆ ಖಂಡಿತ ವೀಡಿಯೋ ಲೆಂತಿ ಆದರೆ ಕಟ್ಟಿಂಗ್ ವೀಡಿಯೋ ಸಪ್ರೇಟು, ಸ್ಟಿಚಿಂಗ್ ವೀಡಿಯೋ ಸಪ್ರೇಟ್ ಹಾಕಿ ಅಂತ ಕಮೆಂಟ್ನ ಮಾಡಿ. ಸೊ ನಾನು ಕಟ್ಟಿಂಗ್ ವೀಡಿಯೋ, ಸ್ಟಿಚಿಂಗ್ ವೀಡಿಯೋ ಸಪ್ರೇಟಾಗಿ ಹಾಕ್ತೀನಿ. ಸೊ ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನಾನು ಕ್ಯಾನ್ವಾಸ್ನ ಒಂದು 3/4 ಇಂದ 1 ಇಂಚಷ್ಟು ಒಳಗಡೆ ಇದು ಆ ಒಂದು ಲೈನಿಂಗ್ ಮೇಲೆ ಬರೋ ಥರ ಮಾರ್ಕಿಂಗ್ನ ಮಾಡ್ಕೊಂಡಿದ್ದೀನಿ. ಮೇಲೆ ನೀವು ಈ ಕಾಲರ್ಗೆ ಆಲ್ಟರ್ನೇಟ್ಗೆ ನೀವೇನು ಮಾಡ್ಕೊಂಡಿದ್ರೆ ಅದನ್ನ ಕರೆಕ್ಟಾಗಿ ಅದು ಎಷ್ಟಿದೆಯೋ ಅಷ್ಟು ಮಾಡ್ಕೊಳ್ಳಿ. ಈ ಕಡೆ ನೀವು 3/4 ಇಂಚಿಂದ 1 ಇಂಚ್ವರೆಗೂ ನೀವು ಕ್ಯಾನ್ವಾಸ್ನ ಇಟ್ಕೋಬೋದು. ನೋಡಿ, ಮಾರ್ಕಿಂಗ್ ಪ್ರಕಾರ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕಟ್ಟಿಂಗ್ ಒಂದು ಸಲ ನೋಡಿ ಕಟ್ ಮಾಡಬೇಡಿ, ದಯವಿಟ್ಟು 1-2 ಸಲ ವೀಡಿಯೋ ನೋಡಿ ಆಮೇಲೆ ನೀವು ಕಟ್ ಮಾಡ್ಕೊಳ್ಳಿ. ಸೊ ನಿಮಗೆ ಒಂದು
ಐಡಿಯಾ ಬರುತ್ತೆ. ಸೊ ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ನಿಧಾನವಾಗಿ ಡೀಟೇಲ್ಡಾಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಕಲಿಯೋ ಇಂಟ್ರೆಸ್ಟ್ ಇರೋರು ಖಂಡಿತ ನೀವೊಂದು ಸಲ ಟ್ರೈ ಮಾಡಿ ನೋಡಿ. ಸೊ ನಾನಿಲ್ಲಿ ಫ್ರಂಟಲ್ಲಿ ನೆಕ್ ಬಿಡ್ತು 3 ಇಂಚಸ್ಸು 2.25 ಇಂಚ್ ಬರುತ್ತೆ ಫ್ರಂಟಲ್ಲಿ. ನೀವೊಂದು 2.5 ಅಷ್ಟು ತೊಗೊಂಡ್ರೆ ನಿಮಗೆ ಫಿನಿಶಿಂಗ್ ಇನ್ನೂ ಚೆನ್ನಾಗಿ ಬರುತ್ತೆ, ಇನ್ನೂ ಟೈಟಾಗಿ ಕೂತ್ಕೊಳ್ಳುತ್ತೆ ನೆಕ್ ಹತ್ರ. ಸೊ ಅದೊಂದು ಚೇಂಜಸ್ನ ಮಾಡ್ಕೊಳ್ಳಿ ಕಟ್ಟಿಂಗ್ ಮಾಡಬೇಕಾದ್ರೆ. ಶೋಲ್ಡರಲ್ಲಿ ನೀವು ಒಂದು 1/2 ಇಂಚ್ ಮೈನಸ್ ಮಾಡಿಕೊಂಡು ಫುಲ್ ಶೋಲ್ಡರಲ್ಲಿ ನೆಕ್ ಬಿಡ್ತನ್ನು ಮಾತ್ರ ಒಂದು 2.5ಗೆ ಇಟ್ಕೊಳ್ಳಿ. ನಿಮಗೆ ಫಿಟ್ಟಿಂಗ್ ಅನ್ನೋದು ಇನ್ನೂ ಚೆನ್ನಾಗಿ ಬರುತ್ತೆ ನೆಕ್ ಹತ್ರ. ಇಲ್ಲ ನೆಕ್ ಹತ್ರ ತುಂಬ ಟೈಟಾಗಿರೋದು ಬೇಡ, ಸ್ವಲ್ಪ ಲೂಸ್ ಆಗಿರಲಿ ಅಂದರೆ ನಾನು ಎಷ್ಟು ತೊಗೊಂಡಿದ್ದೀನೋ ಅಷ್ಟನ್ನ ಇಟ್ಕೊಳ್ಳಿ. ಸೊ ನಾನು ಹಾಕ್ಕೊಂಡಿರೋ ಬ್ಲೌಸ್ನ ಒಂದು ಸಲ ಗಮನಿಸಿ ನೋಡಿ. ನಾನು ಸ್ವಲ್ಪ ಲೂಸಾಗಿ ಇಟ್ಕೊಂಡಿದ್ದೀನಿ, ಯಾಕಂದರೆ ನಾನು ಕೊರ್ದಂಗೆ ಆಗ್ಬಾರ್ದು ಕಟ್ ಹತ್ರ ಅನ್ನೋ ಉದ್ದೇಶದಿಂದ. ಇಲ್ಲಿ ನೋಡಿ ಈ ಒಂದು ಪೇಪರ್ ಇದೆಯಲ್ಲ, ಈ ಪೇಪರ್ಗೆ ನಾನು ನೆಕ್ಗೆ ಕ್ಯಾನ್ವಾಸ್ನ ಕೊಡ್ತಾಯಿದ್ದೀನಿ. ಕ್ಯಾನ್ವಾಸ್ನ ಕೊಟ್ಟು ಪೈಪಿಂಗ್ ಕೊಡೋದ್ರಿಂದ ನಿಮ್ಗೆ ನೆಕ್ ಅನ್ನೋದು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಕ್ಯಾನ್ವಾಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟಲ್ಲಿ ಸ್ವಲ್ಪ ಮಾತ್ರ, ಈ ಒಂದು ಪೀಸಿಗೆ ಮಾತ್ರ ನಾನು ನೆಕ್ಕಲ್ಲಿ ಕ್ಯಾನ್ವಾಸ್ನ ಕೊಡ್ತಿರೋದು. ಸೊ ಹಾಗೇನೂ ಪೈಪಿಂಗ್ ಕೊಡ್ಬೋದು. ಈಗ ನಾನು ಆಲ್ಟರ್ನೇಟ್ ನೆಕ್ಗೆ ಮೇಲೆ ಕ್ಯಾನ್ವಾಸ್ ವಿತ್ ಪೈಪಿಂಗ್ ಕೊಡ್ತಿದ್ದೀನಲ್ಲ, ಸೇಮ್ ಅದೇ ರೀತಿ ಇಲ್ಲೂ ಕೂಡ ಕ್ಯಾನ್ವಾಸ್ಗೆ ಪೈಪಿಂಗ್ನ ಕೊಡ್ತೀನಿ. ಈ ರೀತಿ ಮಾಡೋದ್ರಿಂದ ನಿಮಗೆ ನೆಕ್ ಅನ್ನೋದು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮಾಡಿದ್ರಲ್ಲ, ಖಂಡಿತ ನಿಮಗೆ ಈ ಒಂದು ಬ್ಲೌಸು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಒಂದು ನೀವು ಕಳಿಸಿರೋ ವೀಡಿಯೋದಲ್ಲಿ ಇನ್ನೂ ಸ್ವಲ್ಪ ಬ್ರಾಡಾಗಿದೆ. ಸೊ ನಿಮ್ಗೆ ಇನ್ನೂ ಬ್ರಾಡ್ ಆಗಬೇಕಂತ ಇಟ್ಕೊಳ್ಳಿ. ಸೊ ನಾನು ಅಷ್ಟೊಂದು ಬ್ರಾಡ್ ಹಾಕಲ್ಲ, ಹಾಗಾಗಿ ನಾನು ಸ್ವಲ್ಪ ನೆಕ್ ಬ್ರಾಡ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀವಿ. ಇನ್ನೂ ಸ್ವಲ್ಪ ಬ್ರಾಡ್ ಆಗಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ನೆಕ್ ವಿಡ್ತ್ನ ಜಾಸ್ತಿ ತೊಗೊಂಡು ಬಾಟಮಲ್ಲಿ ಕೆಳಗಡೆ ನೆಕ್ ವಿಡ್ತ್ನ ಜಾಸ್ತಿ ತೊಗೊಂಡು ನೀವು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು, ಬ್ರಾಡಾಗಿ ಹಾಕ್ತೀನಿ ಅಂದರೆ. ನೋಡಿ ಕ್ಯಾನ್ವಾಸ್ ಕಟ್ಟಿಂಗ್ ಎಲ್ಲ ಆಯಿತು. ಪ್ರಿನ್ಸಸ್ ಕಟ್ ಪ್ಯಾನಲ್ಲು ಮತ್ತು ನೆಕ್ ಪ್ಯಾನಲ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ನೀವೇನು ಆ ಪೇಪರ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀರೋ ಅದನ್ನು ಹಾಗೆ ಇಟ್ಕೊಳ್ಳಿ ಸ್ಟಿಚಿಂಗ್ ಮುಗಿಯೋವರೆಗೂ. ನೋಡಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು ಲೈನಿಂಗ್ನ. ಸೊ ಇದನ್ನು ನಾನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಐರನ್ನ ಮಾಡಿಕೊಂಡೆ. ನೋಡಿ ಈ ರೀತಿ ಐರನ್ನ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಇಟ್ಟು ಐರನ್ ಮಾಡಿಕೊಂಡ್ರೆ ನಮಗೆ ನೆಕ್ ಅನ್ನೋದು ಈ ರೀತಿ ಫಾರ್ಮ್ ಆಗುತ್ತೆ. ನೋಡಿ ಈಗ ನಾನು ಐರನ್ನ ಮಾಡ್ಕೊಂಡಿದ್ದೀನಿ ಲೈನಿಂಗ್ ಮೇಲೆ. ಸೊ ಲೈನಿಂಗು ನೆಕ್ ಪಾರ್ಟು ನೋಡಿ ಈ ರೀತಿ. ಈಗ ಉಲ್ಟಾ ತಿರುಗಿಸ್ಕೊಂಡು ನಾನು ಇಲ್ಲಿ ಪೈಪಿಂಗ್ನ ಅಟ್ಯಾಚ್ ಮಾಡ್ತೀನಿ. ನೀವು ಗಮನ ಇಟ್ಟು ನೋಡಿ ವಿಡಿಯೋನ, ಖಂಡಿತ ಒಂದು ಸಲ ಇಲ್ಲಾಂದರೆ 2 ಸಲ ನೋಡಿ, ನಿಮಗೆ ಅರ್ಥ ಆಗುತ್ತೆ. ನೋಡಿ ನಾನು ಯಾವ ರೀತಿ ಪೈಪಿಂಗ್ನ ಕೊಡ್ತಾಯಿದ್ದೀನಿ ಅಂತ. ಕ್ಯಾನ್ವಾಸ್ ಎಲ್ಲ ಐರನ್ ಮಾಡ್ಕೊಂಡಿದ್ದೀನೋ ಅದರ ಉಲ್ಟಾ ತಿರುಗಿಸ್ಕೊಂಡು ನೋಡಿ ಈ ರೀತಿ ಕ್ಯಾನ್ವಾಸ್ನ ಕೊಡ್ತಿದ್ದೀನಿ. ಅದು ಇನ್ವಿಸಿಬಲ್ ಆಗಿ ನಮಗೆ ಲೈನಿಂಗ್ ಒಳಗಡೆ ಮೇನ್ ಫ್ಯಾಬ್ರಿಕ್ ಒಳಗಡೆ ಹೋಗುತ್ತೆ ಈ ಒಂದು ಪೈಪಿಂಗ್ ಅನ್ನೋದು ಇನ್ವಿಸಿಬಲ್ ಆಗಿ. ಸೊ ಈ ರೀತಿ ನಾವು ಪೈಪಿಂಗ್ನ ಕೊಟ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಆದಮೇಲೆ ಸೇಮ್ ಈ ಪೀಸಸ್ಗೂ ನಾನು ಲೈನಿಂಗ್ ಉಲ್ಟಾ ಮಾಡಿಕೊಂಡು ಈ ರೀತಿ ಪೈಪಿಂಗ್ನ ಕೊಡ್ತೀನಿ. ಸೊ ನಿಮಗೆ ಪೈಪಿಂಗ್ ಬೇಡ, ಹಂಗೆ ಉಲ್ಟಾ ಹಾಕ್ಕೊಳ್ತೀವಿ ಸ್ಟಿಚ್ ಮಾಡಿ ಅಂದರೆ ಖಂಡಿತ ಹಾಕ್ಕೋಬೋದು. ಪೈಪಿಂಗ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ನನಗೆ ಪರ್ಟಿಕ್ಯುಲರಾಗಿ ಕಮೆಂಟ್ ಮಾಡಿದರು ಇನ್ಸ್ಟಾಗ್ರಾಮಲ್ಲಿ ಫೋಟೋ ಕಳಿಸಿ, ಅದು ಯಾವ ರೀತಿ ಪೈಪಿಂಗ್ ಇದೆಯೋ ಅದೇ ರೀತಿ ಪೈಪಿಂಗ್ ಬೇಕು ಅಂತಲೂ ಕಮೆಂಟ್ ಮಾಡಿದರು. ಸೊ ಹಾಗಾಗಿ ನಾನು ಈ ವಿಡಿಯೋನ ಹಾಕ್ತಿರೋದು. ಈ ರೀತಿ ಕ್ಯಾನ್ವಾಸ್ಗೆ ಈ ಕಡೆಗೂ ಒಂದು ಸ್ಟಿಚ್ನ ಹಾಕ್ಕೊಳ್ಳಿ, ಯಾಕಂದರೆ ಕ್ಯಾನ್ವಾಸ್ ಎದ್ಕೊಳ್ದೇ ಇರುತ್ತೆ. ಫಿನಿಶಿಂಗ್ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ನೋಡಿ ಈಗ ಇಟ್ಕೊಳ್ಳಿ. ಸೀದಾ ಉಲ್ಟಾ ಇಟ್ಕೊಂಡು ಒಂದು ಸ್ಟಿಚ್ನ ಹಾಕ್ಕೊಳ್ಳಿ. ಸ್ಟಿಚ್ನ ಹಾಕ್ಕೊಂಡು ನಾನು ಉಲ್ಟಾ ಮಾಡಿಕೊಂಡ್ರೆ ನಿಮಗೆ ಪೈಪಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡ್ಬೋದು ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡಿಕೊಂಡು ಕಟ್ ಮಾರ್ಕ್ಸ್ನ ಇಟ್ಕೊಂಡು ಇಲ್ಲಿ ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು. ಈ ರೀತಿ ಫಸ್ಟಿಗೆ ನಾನು ಫ್ರಂಟಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೆಕ್ ಪಾರ್ಟ್ದು. ನೋಡಿ ನಾನು ಇಲ್ಲೊಂದು ಮಿಸ್ಟೇಕ್ ಮಾಡಿದೆ. ನಾನು ಇಲ್ಲಿ ಕಪ್ಸ್ನ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡೆ, ಸೊ ಅದು ಮರ್ತುಬಿಟ್ಟೆ. ಸೊ ಹಾಗಾಗಿ ಸುತ್ತಲೂ ನಾನು ಅಟ್ಯಾಚ್ ಮಾಡ್ಕೊಂಬಿಟ್ಟೆ. ಅದನ್ನು ಮತ್ತೆ ನಾನು ರಿಮೂವ್ ಮಾಡ್ಕೊಳ್ತೀನಿ. ನೋಡಿ ಈಗ ಈ ಒಂದು ನೆಕ್ ಪಾರ್ಟ್ ಪೀಸ್ ಏನಿದೆಯೋ ಇದನ್ನು ನೀಟಾಗಿ ರೀತಿ ಉಲ್ಟಾ ಇಟ್ಕೊಂಡು ನಾವೀಗ ಪೈಪಿಂಗ್ ಏನು ಅಟ್ಯಾಚ್ ಮಾಡ್ಕೊಂಡಿದ್ವೋ ಪೈಪಿಂಗ್ ಮೇಲೇ ಒಂದು ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು. ಈಗಾಗಲೇ ಸ್ಟಿಚ್ ಏನು ಹಾಕ್ಕೊಂಡಿದ್ದೀವೋ ಪೈಪಿಂಗ್ ಅಟ್ಯಾಚ್ಗೆ ಅದೇ ಸ್ಟಿಚ್ ಮೇಲೆ ಇನ್ನೊಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ ಈ ರೀತಿ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡಿಕೊಂಡು ನೀಟಾಗಿ ಕಟ್ ಮಾರ್ಕ್ಸ್ನ ಇಟ್ಕೋಬೇಕು. ಕಂಪಲ್ಸರಿ ಇದು ಕಟ್ ಮಾರ್ಕ್ಸ್ನ ಇಟ್ಕೋಬೇಕು. ಕ್ರಾಸಾಗಿ ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ, ನಿಮ್ಗೆ ನೀಟಾಗಿ ಟರ್ನ್ ಆಗುತ್ತೆ. ಕಟ್ ಮಾರ್ಕ್ಸಲ್ಲೂ ನಮಗೆ ಕ್ರಾಸಾಗಿ ಕಟ್ ಮಾಡ್ಕೊಂಡ್ರೆ ಬಟ್ಟೆ ನೀಟಾಗಿ ಟರ್ನ್ ಆಗೋದು ಕೂಡ. ನೋಡಿ ಈ ರೀತಿ ಪೈಪಿಂಗ್ ಅನ್ನೋದು ರೆಡಿ ಆಗುತ್ತೆ.
ಸೊ ಈಗ ಆ ಪೈಪಿಂಗ್ ಪಕ್ಕನೇ ಒಂದು ಸ್ಟಿಚ್ನ ಹಾಕ್ಕೊಂಡ್ರೆ ನಮಗೆ ಪೈಪಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಹೈಲೈಟಾಗಿ ಕಾಣಿಸುತ್ತೆ ನೋಡಿ ಈ ರೀತಿ. ಸೊ ಎರಡೂ ಸೇಮ್ ಅದೇ ರೀತಿ ರೆಡಿ ಮಾಡಿಕೊಂಡೆ ನಾನು. ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ, ತುಂಬಾ ಯೂಸ್ಫುಲ್ ಆದ ವೀಡಿಯೋ, ತುಂಬಾ ಚೆನ್ನಾಗಿರುತ್ತೆ ಬ್ಲೌಸು. ಸೊ ನೀವು ಒಬ್ಬರು ನನಗೆ ಕಮೆಂಟ್ ಮಾಡಿದರು ಯಾವುದು ಫ್ರಂಟ್ ಡೋರಿ ಇರೋ ಬ್ಲೌಸ್ಗೆ. ಸೊ ನಾನು ಅದನ್ನ ಕಟ್ ಮಾಡಿದೆ, ಅದು ನನಗೆ ಏನು ನೀಟಾಗಿ ಬರ್ತಾಯಿಲ್ಲ. ಸೊ ಯಾರಾದರೂ ಟ್ರೈ ಮಾಡಿದ್ದೀರಾ ಇದನ್ನು, ನೀಟಾಗಿ ಬರ್ತಾಯಿಲ್ಲ ತಾನೇ ಅಂತ ಒಬ್ಬರು ಕಮೆಂಟ್ ಮಾಡಿದರು. ಮೇಡಮ್ ನಾನು ಹೇಳೋದೇನೆಂದರೆ, ನೀವು ಯಾವುದೇ ಒಂದು ವೀಡಿಯೋನ ಒಂದು ಸಲ ಟ್ರೈ ಮಾಡಿಬಿಟ್ರೆ ನಿಮಗೆ ಬರೋದಿಲ್ಲ, ಖಂಡಿತವಾಗೂ ಬರೋದಿಲ್ಲ. ನೀವು ಒಂದು 2-3 ಸಲ ವೀಡಿಯೋನ ನೋಡಿ ಪೇಪರ್ ಕಟ್ ಮಾಡಿ ಆಮೇಲೆ ಬ್ಲೌಸ್ನ ಕಟ್ ಮಾಡಿ, ಖಂಡಿತ ನಿಮಗೆ ಬರುತ್ತೆ. ಸೊ ನಮಗೆ ಏನು ಮಾಡಬೇಕಂದ್ರೂ ಪೇಷನ್ಸ್ ಇರಬೇಕು. ಸೊ ನನ್ನ ವೀಡಿಯೋ ನೋಡಿ ಕಟ್ ಮಾಡಿದೆ, ನನಗೆ ಕರೆಕ್ಟಾಗಿ ಬರಲಿಲ್ಲ ಅಂತ ಕಮೆಂಟ್ ಮಾಡಿದರು. ಒಂದೇ ಸಲಿಗೆ ಬರೋದಿಲ್ಲ, 2 ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಬರುತ್ತೆ ಆಯಿತಾ. ಬಿಗಿನರ್ಸ್ ಆದರೆ ನಿಮ್ಗೆ ಒಂದೇ ಸಲಕ್ಕೆ ಬರೋದಿಲ್ಲ. ನೋಡಿ ನಾನಿಲ್ಲಿ ಸ್ಟಿಚ್ನ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ನಾನಿಲ್ಲಿ ಕಪ್ಸ್ನ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡೆ, ಹಾಗಾಗಿ ಇಲ್ಲಿ ಸ್ಟಿಚ್ನ ರಿಮೂವ್ ಮಾಡ್ತಾಯಿದ್ದೀನಿ. ರಿಮೂವ್ ಮಾಡಿ ನಾನು ಲೈನಿಂಗು ನೋಡಿ ಇನ್ವಿಸಿಬಲ್ ಕೂಳೆ ಬರದೇ ಇರೋ ಥರ ನಾನಿಲ್ಲಿ ಅಟ್ಯಾಚ್ನ ಮಾಡ್ಕೊಳ್ತೀನಿ. ನೋಡ್ಬೋದು ನೀವು ಈ ರೀತಿ ಇಟ್ಟು, ಇದು ಜಾಸ್ತಿ ಅನಿಸ್ತು ಕ್ಲಾತು, ಇಲ್ಲಿ ಸ್ವಲ್ಪ ರಿಮೂವ್ ಮಾಡಿಕೊಂಡೆ, ಕಟ್ ಮಾಡಿಕೊಂಡೆ ನಾನು. ಈಗ ನಾನು ಇಲ್ಲಿ ಫಸ್ಟು ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಂಬಿಡ್ತೀನಿ, ಆಮೇಲೆ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ತೀನಿ. ನೋಡಿ ಈ ರೀತಿ ಕನ್ಫ್ಯೂಸ್ ಆಗಬೇಡಿ, ಕರೆಕ್ಟಾಗಿ ಆ ಕಡೆಗೆ ಅಟ್ಯಾಚ್ ಮಾಡಿ, ಈ ಕಡೆಗೆ ಅಟ್ಯಾಚ್ ಮಾಡಿ. ಈ ರೀತಿ ಡಬಲ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ತೀನಿ, ಯಾಕಂದರೆ ಆ ಕೂಳೆ ಅನ್ನೋದು ಒಳಗಡೆ ಹೋಗುತ್ತೆ. ಇದು ಸೇಮ್ ಅದೇ ರೀತಿ ಫಸ್ಟು ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಂಬಿಡ್ತೀನಿ. ಸೊ ನೀವು ನಾನು ಕಟ್ ಮಾಡಿದ ರೀತಿಯೇ ಕಟ್ ಮಾಡಿ ಸ್ಟಿಚ್ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ನೀವು 1-2 ಸಲ ವೀಡಿಯೋ ನೋಡಬೇಕು, ಪೇಪರ್ ಕಟ್ ಮಾಡಬೇಕು, ಆಮೇಲೆ ನೀವು ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಈಗ ನಾನು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ತೀನಿ. ಈಗ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳಲ್ಲ, ಸೇಮ್ ಅದೇ ರೀತಿ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಇದ್ರ ಮಧ್ಯೆ ನಾನು ಕಪ್ಸ್ನ ಪ್ಲೇಸ್ ಮಾಡ್ತೀನಿ. ನೋಡಿ ಈ ರೀತಿ ಕಪ್ಸ್ನ ಪ್ಲೇಸ್ ಮಾಡಬೇಕಾಗತ್ತೆ. ಸೊ ನೋಡ್ಕೊಳ್ಳಿ, ಅಫೆಕ್ಸ್ ಪಾಯಿಂಟ್ನ ನೀಟಾಗಿ ಗಮನದಲ್ಲಿ ಇಟ್ಕೊಳ್ಳಿ. ಅಫೆಕ್ಸ್ ಪಾಯಿಂಟ್ಗೆ ನೀವು ಸೆಟ್ ಆಗೋ ಥರ ಕಪ್ಸ್ನ ಅಟ್ಯಾಚ್ ಮಾಡ್ಕೋಬೇಕು, ಇಲ್ಲಾಂದರೆ ನಿಮಗೆ ಚೆನ್ನಾಗಿ ಫಿನಿಶಿಂಗ್ ಬರೋಲ್ಲ. ಹಾಕ್ಕೊಂಡಾಗ ನೀಟಾಗಿ ಚೆಸ್ಟ್ ಹತ್ರ ಕಪ್ಸ್ ಅನ್ನೋದು ಕೂತ್ಕೊಳ್ಳಲ್ಲ. ಹಾಗಾಗಿ ನೀವು ನೋಡಿ ಈ ರೀತಿಯೂ ನೀವು ಕಪ್ಸ್ನ ಅಟ್ಯಾಚ್ ಮಾಡ್ಬೋದು. ನಾನು 2 ರೀತಿಯಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ ಈ ರೀತಿಯೂ ಕಪ್ಸ್ನ ಅಟ್ಯಾಚ್ ಮಾಡ್ಕೋಬೋದು. ಈಗ ಇನ್ನೊಂದು ಥರ ನಿಮಗೆ ನೋಡಿ ನೀಟಾಗಿ ಮಿಡ್ಲಿಗೆ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿ ಇಲ್ಲಿ ಅಫೆಕ್ಸ್ ಪಾಯಿಂಟ್ಗೆ ಮಾರ್ಕ್ನ ಮಾಡ್ಕೊಳ್ಳಿ. ಈ ರೀತಿ ಉಲ್ಟಾ ಇಟ್ಕೊಂಡು ನೀವು ಸ್ಟಿಚ್ ಏನು ಬಂದಿದೆಯೋ, ಪ್ರಿನ್ಸಸ್ ಕಟ್ದು ಸ್ಟಿಚ್ ಏನು ಬಂದಿದೆಯೋ ಅಲ್ಲೇ ನೀವು ಸ್ಟಿಚ್ನ ಹಾಕ್ಕೊಳ್ತಾ ಕಂಟಿನ್ಯೂ ಆಗಿ ಈ ರೀತಿ ಹಾಕ್ಕೊಳ್ಳಿ. ಕಪ್ ಅನ್ನೋದು ನೀಟಾಗಿ ಪ್ಲೇಸ್ ಆಗುತ್ತೆ. ನೋಡ್ತಿದ್ದೀರಲ್ಲ ಈ ರೀತಿ. ನಿಮಗೆ ಕ್ಲಾತ್ ಅನ್ನೋದು ಇನ್ನೂ ತಿಕ್ಕಾಗಿದ್ದರೆ ಮೇನ್ ಫ್ಯಾಬ್ರಿಕ್ಕು ಇನ್ನೂ ನೀಟಾಗಿ ಬರುತ್ತೆ. ಇದು ತುಂಬ ತಿನ್ನಿದೆ, ಹಾಗಾಗಿ ನಿಮಗೆ ಈ ರೀತಿ ಕಾಣಿಸ್ತಿರೋದು. ನೀವು ನೀಟಾಗಿ ಕಪ್ನ ಶೇಪ್ನ ನೀಟಾಗಿ ಸೆಟ್ ಮಾಡ್ಕೊಳ್ತಾ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಜಾಸ್ತಿ ಬಿಟ್ಟಿದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬಿಟ್ಕೊಳ್ಳಿ. ನೋಡಿ ಈ ರೀತಿ ಎರಡು ನಮಗೆ ರೆಡಿ ಆಯಿತು. ಈಗ ನಾನಿಲ್ಲಿ ಇದನ್ನು ಅಟ್ಯಾಚ್ ಮಾಡ್ಕೊಳ್ತೀನಿ. ನೋಡ್ಕೊಳ್ಳಿ ನಿಮಗೆ ಬ್ರಾಡ್ ಎಷ್ಟು ಬೇಕೋ ಅಷ್ಟು ಆ ಪೀಸಸ್, ನಾವೇನು ನೆಕ್ ಪೀಸ್ನ ಕಟ್ ಮಾಡಿದ್ದೀವೋ ಅದನ್ನ ಪ್ಲೇಸ್ ಮಾಡಿಕೊಂಡು ನೀವು ಚೆಕ್ ಮಾಡ್ಕೋಬೋದು. ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಫಸ್ಟು ಚೆಕ್ ಮಾಡಿಕೊಂಡು ನೀವು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಇಲ್ಲಿ ನಾವು ಎಷ್ಟು ಬಿಟ್ಟಿದ್ವಿ, 1/2 ಇಂಚಿಗಿಂತೂ ಜಾಸ್ತಿ ಬಿಟ್ಟಿದ್ವಲ್ಲ ಅಟ್ಯಾಚ್ಗೆ. ಸೊ ಅಲ್ಲಿ ನಾನು ಈ ರೀತಿ ಅಟ್ಯಾಚ್ನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸಲ ಅಲ್ಲ ಅಂದರೆ 2 ಸಲ ಚೆಕ್ ಮಾಡ್ಕೊಂಡು ನೋಡಿಕೊಂಡು ನೀವು ಅಟ್ಯಾಚ್ನ ಮಾಡಬೇಕಾಗತ್ತೆ. ನೀವು ಯಾವುದಕ್ಕೂ ಒಂದು ಲೂಸ್ ಸ್ಟಿಚ್ನ ಹಾಕ್ಕೊಂಡು
ಫಸ್ಟು ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಬಂದರೆ ನೀವು ಮತ್ತೆ ಡಬಲ್ ಸ್ಟಿಚ್ನ ಹಾಕ್ಕೊಳ್ಳಿ. ಎಸ್ಪೆಷಲಿ ಬಿಗಿನರ್ಸ್ ಆದರೆ. ನಿಮ್ಗೆ ಇನ್ನೂ ಬ್ರಾಡ್ ಬೇಕಂದರೆ ನೀವು ಬ್ರಾಡಾಗಿ ಕಟ್ ಮಾಡ್ಕೋಬೋದು. ನಾನಷ್ಟು ಬ್ರಾಡ್ನ ಇಟ್ಕೊಳ್ತಾ ಇಲ್ಲ. ನೋಡಿ ಈ ರೀತಿ. ಈಗ ನನಗಿದು ಲೆಂತ್ ಜಾಸ್ತಿ ಆಗಿದೆ, ಹಾಗಾಗಿ ನಾನು ಇಲ್ಲಿಂದ ಚಿಕ್ಕದಾಗಿ ಡಾಟ್ ಥರ ಹಿಡಿತಾ ಇದ್ದೀನಿ. ಉಕ್ಪಟ್ಟೆ ಐಪಟ್ಟಿದು ಲೆಂತ್ ನನಗೆ ಜಾಸ್ತಿ ಆಗಿದೆ, ಹಾಗಾಗಿ ಇಲ್ಲಿ ಡಾಟ್ ಥರ ನಾನು ಸ್ಟಿಚ್ನ ಮಾಡಿಕೊಂಡೆ. ಈ ರೀತಿ ಸ್ಟಿಚ್ನ ಹಾಕೊಂಡು ಆಮೇಲೆ ಡಾಟ್ ಇಟ್ಕೊಳ್ಳಿ, ನಿಮಗೆ ನೀಟಾಗಿ ಬರುತ್ತೆ. ಈ ರೀತಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಲೆಂತ್ ಕರೆಕ್ಟಾಗಿದೆಯಾ ಅಂತ. ಈಗ ನಾನು ಉಕ್ಪಟ್ಟೆ ಐಪಟ್ಟಿನ ಅದಕ್ಕೆ ಸ್ಟಿಚ್ ಮಾಡಿಕೊಂಡೆ, ಅದೆಲ್ಲ ತೋರಿಸಿಲ್ಲ, ವಿಡಿಯೋ ಲೆಂತಿ ಆಗುತ್ತೆ ಅಂತ. ಈಗ ಬ್ಯಾಕ್ ಪಾರ್ಟ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ, ನೋಡ್ತಿರ್ಬೋದು ನೀವು. ಸೊ ಅದನ್ನ ನೀಟಾಗಿ ಈ ಥರ ಕಿನಾರ ಸ್ಟಿಚ್ ಹಾಕಿ, ಈ ಕಡೆ ನೋಡಿ ಆ ಮೈನ್ ಫ್ಯಾಬ್ರಿಕ್ ಕೂಳೆಗೆ ಒಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ, ಆಮೇಲೆ ಲೈನಿಂಗ್ ಮೇಲೆ ಕಿನಾರೆ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡಿಕೊಂಡಾಗ ನಿಮಗೆ ಕ್ಲಾತ್ ಅನ್ನೋದು ವೇಸ್ಟ್ ಹತ್ರ ತಿಕ್ಕಾಗಿ ಕೂತ್ಕೊಳ್ಳುತ್ತೆ, ಆಗ ನಿಮಗೆ ಬ್ಲೌಸು ಸ್ಟಿಫಾಗಿ ಕೂರುತ್ತೆ ವೇಸ್ಟ್ ಹತ್ರ. ಹಾಗಾಗಿ ಲೈನಿಂಗ್ನ ಮೈನ್ ಫ್ಯಾಬ್ರಿಕ್ನ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ, ಯಾವುದೇ ರೀತಿ ರಿಂಕಲ್ ಬರಬಾರ್ದು. ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ಇದನ್ನು ಮಾರ್ಕ್ ಮಾಡ್ಕೊಳ್ಳಿ, ನಿಮಗೆ ವೇಸ್ಟು ಎಷ್ಟು ಡಿಫ್ರೆನ್ಸ್ ಬರ್ತಿದೆ ಅಂತ. ಅದಕ್ಕೆ ನಾವು ಪಟ್ಟಿನ ಕೊಡಬೇಕಾಗತ್ತೆ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಉಕ್ಪಟ್ಟೆ ಐಪಟ್ಟಿ ಲೆವೆಲ್ ಆಗಿದೆಯಾ ಅಂತ. ಸೊ ಲೆವೆಲ್ಲಾಗಿ ಬರ್ತಿದ್ರೆ ನೀವು ಅದನ್ನ ಫೋಲ್ಡ್ ಮಾಡಿ ಸ್ಟಿಚ್ನ ಮಾಡ್ಕೋಬೋದು ಈ ರೀತಿ. ಅರ್ಥ ಆಯ್ತಲ್ಲ? ಈಗ ನಾನಿಲ್ಲಿ ನೋಡಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಐವಿ ನೆಕ್ ಕಾಲರ್ ಥರದ್ದು ಶೋಲ್ಡರಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಕಟ್ ಮಾರ್ಕ್ಸ್ನ ಇಟ್ಕೊಳ್ಳಿ, ನೋಡಿ ಇಲ್ಲಿ ಕಟ್ ಮಾರ್ಕ್ಸ್ನ ಇಟ್ಕೊಳ್ಳಿ. ಈಗ ಟರ್ನ್ ಮಾಡಿ ಒಂದು ಸಲ ಮೆಜರ್ಮೆಂಟ್ ತಗೊಳ್ಳಿ. ನಿಮ್ಮ ಮಿಡ್ಲಿಗೆ ಬ್ಯಾಕ್ ಪಾರ್ಟಲ್ಲಿ ಫಸ್ಟು ಮಿಡ್ಲಿಗೆ ಫೋಲ್ಡ್ ಮಾಡಿ, ಇಲ್ಲಿಗೆ ಬರ್ತಿದೆಯಲ್ಲ ಇದು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಈಗ ಮಿಡ್ಲಿಗೆ ಫೋಲ್ಡ್ ಮಾಡ್ಕೊಂಡು ಒಂದು ನ್ಯಾಚ್ ಹೊಡ್ಕೊಳ್ಳಿ. ನ್ಯಾಚ್ ಹೊಡ್ಕೊಂಡು ನಿಮಗೆ ಕಾಲರ್ ಎಲ್ಲಿಗೆ ಬರ್ತಿದೆ ಅಂತ ನೋಡ್ಕೊಳ್ಳಿ. ಫಸ್ಟು ಇದು ಎಲ್ಲಿಗೆ ಬರ್ತಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ಮೇನ್ ಫ್ಯಾಬ್ರಿಕ್ನ ಲೈನಿಂಗ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿ ಆ ಮಾರ್ಕ್ ಮಾಡ್ಕೊಂಡಿದ್ರಲ್ಲ ಅಲ್ಲಿ ನೀವು ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಸ್ಟಿಚ್ನ ಹಾಕ್ಕೊಂಡು ಈ ರೀತಿ ಓಪನ್ ಮಾಡಿಕೊಂಡ್ರೆ ನಿಮಗೆ ನೋಡಿ ಈ ರೀತಿ ಕಾಣಿಸುತ್ತೆ. ಈಗ ನಾನು ಅದನ್ನು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ. ನೀವು ಬಿಗಿನರ್ಸ್ ಆದರೆ ಈ ಕಡೆ ಶೋಲ್ಡರಿಂದ ಆ ಕಡೆ ಶೋಲ್ಡರ್ವರೆಗೂ ನೀವು ಈ ಒಂದು ಸ್ಟಿಚ್ನ ಹಾಕ್ಕೋಬೇಡಿ. ಆ ಕಡೆ ಶೋಲ್ಡರ್ ಹಾಕಿ ಮತ್ತು ಈ ಕಡೆ ಶೋಲ್ಡರ್ ಹಾಕಿ ಮಿಡ್ಲಲ್ಲಿ ಆಮೇಲೆ ಸ್ಟಿಚ್ನ ಮಾಡಿ ನಾನು ಡಬಲ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವುದೇ ರೀತಿ ಕೂಳೆ ಅನ್ನೋದು ಬರಬಾರ್ದು. ನೋಡಿ ನೀಟಾಗಿ ಈ ರೀತಿ ಫಿನಿಶಿಂಗು ಬರಬೇಕು. ನಾನು ಅದಕ್ಕೆ ಓವರ್ಲಾಕ್ ಮಾಡಿಕೊಂಡೆ. ಈಗ ನನಗಿದು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತೀನಿ. ಸೊ ನನಗಿಲ್ಲಿ ಸ್ಲೀವ್ಸ್ ಏನಾಯಿತು ಗೊತ್ತಾ, ನಾನು ಪಫ್ ಸ್ಲೀವ್ಗೆ ಅಂತ ಕಟ್ ಮಾಡ್ಕೊಂಡಿಲ್ಲ, ಜಸ್ಟ್ ನನಗೆ ಒಂದು 2 ಫ್ರಿಲ್ಲಷ್ಟು ಎಕ್ಸ್ಟ್ರಾ ಬಂತು ಫ್ಯಾಬ್ರಿಕ್ ಅನ್ನೋದು, ಹಾಗಾಗಿ ನಾನು ಅದನ್ನು ಫ್ರಿಲ್ಲಾಗಿ ಕನ್ವರ್ಟ್ ಮಾಡಿದೆ. ಅದು ಪಫ್ ಥರ ಏನು ಎತ್ಕೊಳ್ಳಲ್ಲ, ಫ್ಲಾಟಾಗಿ ಫ್ರಿಲ್ಲಾಗಿ ಕನ್ವರ್ಟ್ ಮಾಡಿಕೊಂಡೆ. ನೋಡಿ ಸ್ಟಿಚ್ನ ಹಾಕ್ತಿದ್ದೀನಿ ನಾನು. ಇಲ್ಲಿ ಎಕ್ಸ್ಟ್ರಾ ಬಂತು ಫ್ಯಾಬ್ರಿಕ್ಕು, ಹಾಗಾಗಿ 2 ಫ್ರಿಲ್ನ ಇಟ್ಕೊಂಡೆ ಅಷ್ಟೇ. ನಾನೇನು ಇಲ್ಲಿ ಫ್ರಿಲ್ಗೆ ನಾನು ಕಟ್ ಮಾಡ್ಕೊಂಡಿರಲಿಲ್ಲ. ಸೊ ಹಾಗಾಗಿ ನೋಡಿ ಸಮ್ಟೈಮ್ಸು ನಮ್ಗೆ ಅದು ಕೂಡ ಚೇಂಜಸ್ ಮಾಡ್ಕೊಳ್ಬೇಕು. ನಾವು ಏನಾದರೂ ಈಗ ಸ್ವಲ್ಪ ಜಾಸ್ತಿ ಬರ್ತಿದೆ ಅಂತ ಕಟ್ ಮಾಡ್ಬಿಡ್ಬೋದಿತ್ತು. ಸೊ ನಾನು ಆ ರೀತಿ ಕಟ್ ಮಾಡಿಲ್ಲ, ಫ್ರಿಲ್ಲಾಗಿ ಕನ್ವರ್ಟ್ನ ಮಾಡಿಕೊಂಡೆ. ಫೈನಲಿ ಬ್ಲೌಸು ಈ ರೀತಿ ರೆಡಿಯಾಗಿದೆ. ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.